ವೇದಿಕೆಯ ಮುಂದಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಶಾಲಾ ಮಕ್ಕಳು ಹಾಗೂ ಇಲ್ಲಿನ ಶಿಕ್ಷಕರು ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಅನಂತ ಧನ್ಯವಾದಗಳು. ಈ ಸ್ಕೂಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ತುಂಬ ಇಷ್ಟ ಆಯಿತು. ಆ ಪರಿಸರ ನೋಡಿದ ತಕ್ಷಣ ನನಗೆ ತುಂಬ ಇಂಪ್ರೆಸ್ ಆಯಿತು. ಸರ್ ಇವಾಗ ತಾನೇ ಹೇಳ್ತಾಯಿದ್ರು, ಡಾಕ್ಟರ್ CR ಚಂದ್ರಶೇಖರ್ ಹಾಗೂ ಡಾಕ್ಟರ್ BN ಗಂಗಾಧರ್ ಪದ್ಮಶ್ರೀ ಪುರಸ್ಕೃತರು. ಅವರಿಬ್ಬರು ನನ್ನ ಟೀಚರ್ಸ್. ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರು ನನ್ನ ಮೊದಲನೇ ಗುರುಗಳು. ನಾನು ಸೈಕ್ಯಾಟ್ರಿ ತೊಗೊಂಡಾಗ ನನ್ನ ಮೊದಲನೇ ಗುರುಗಳು. ಸೊ ಈಗ ನಾನು ಒಬ್ಬ ಗುರುವಾಗಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಶಿಕ್ಷಕನಾಗಿದ್ದೀನಿ. ಶಿಕ್ಷಕರ ಜವಾಬ್ದಾರಿ ತುಂಬ ಹೆಚ್ಚು ಅಂತ ಇವಾಗ ಅನಿಸ್ತಾ ಇದೆ. ಪೇಷಂಟ್ ನೋಡೋದು ಒಂದು ಭಾಗ ಆದರೆ ಶಿಕ್ಷಕರ ಜವಾಬ್ದಾರಿ ಇನ್ನೊಂದು ರೀತಿಯಲ್ಲಿ ಹೆಚ್ಚಿನಾಗಿರುತ್ತೆ. ಸೊ ಎರಡನ್ನೂ ನಿಭಾಯಿಸಬೇಕು. ಅಂದರೆ ಪೇಷಂಟ್ನೂ ನೋಡಬೇಕು, ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಸಹ ನಿಭಾಯಿಸಬೇಕು. ಸೊ ನಿಮ್ಮ ಥರ ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರ್ತಾರೆ ಅಷ್ಟೇ. ಸೊ MBBS ಬಂದಿರೋವಂಥವ್ರು. ನಮ್ಮ ತಂದೆ ಒಂದು ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ನಾನು ನನ್ನ ವಿದ್ಯಾಭ್ಯಾಸ ಹಲವಾರು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಮಾಲೂರು ಇಂಥ ಕಡೆ ಚಿಕ್ಕ ಊರುಗಳಲ್ಲಿ ಹೋಗಿ ಆಗಿನ ಕಾಲಕ್ಕೆ ಓದ್ಕೊಂಡು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಈ ಲೆವೆಲ್ಗೆ ಬಂದಿದ್ದೀವಿ. ನಾಳೆ ಮುಂದಿನ ಇಷ್ಟೊತ್ತು ನಾರಾಯಣ ಸ್ವಾಮಿ ಸರ್ ಹೇಳ್ತಾಯಿದ್ರು, ನಾಳೆ ದಿನ ನಿಮ್ಮನ್ನು ಸಹ ಇಲ್ಲಿ ವೇದಿಕೆ ಮೇಲೆ ನೋಡುವಂತಹ ಭಾಗ್ಯ ನಮಗೆಲ್ರಿಗೂ ಸಿಗಲಿ ಅಂತ ಹೇಳ್ತಾಯಿದ್ರು. ಇವತ್ತಿನ ಮುಖ್ಯ ಟಾಪಿಕ್ ಏನಂತಂದರೆ ಹೌ ಟು ಫೇಸ್ ಎಕ್ಸಾಮ್ಸ್. ನಾನು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಹೌ ಟು ಫೇಸ್ ಲೈಫ್ ಅಂತ. ಇದೊಂದು ಉದಾಹರಣೆ ಕೊಟ್ಕೊಂಡು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ 3 ದಿನದ ಮುಂಚೆ ಒಂದು ಮಗುನ ಕರ್ಕೊಂಡು ಬಂದಿಲ್ಲ. ಆ್ಯಕ್ಚುಲಿ ತಾಯಿ ಒಬ್ಬ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಇಲ್ಲೇ ಬಾಷೆಟ್ಟಳ್ಳಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋವಂಥವ್ರು. ತಂದೆ ಸೆಕ್ಯೂರಿಟಿ ಜಾಬ್ಗೆಲ್ಲ ಹೋಗ್ತಾಯಿದ್ರು. ಮಗನ ನಾನು ನೋಡಿಲ್ಲ ಅವನಿನ್ನ. ತಂದೆ ತಾಯಿ ಇಬ್ಬರು ಬಂದರು. ಸರ್ ಮನೇಲಿ ತುಂಬ ಸಮಸ್ಯೆಗಳಾಗ್ತದೆ. ಅವನು 14 ವರ್ಷ 15 ವರ್ಷ ಮಗ, ಒಬ್ಬನೇ ಮಗ, ಸ್ಕೂಲ್ಗೆ ಹೋಗಲ್ಲ ಅಂತ ಇದ್ದಾನೆ. ನಮ್ಗೆ ಅನ್ನಿಸ್ತಾ ಇದೆ ಅವನೇನೋ ಚಟಕ್ಕೆ ಒಳಗಾಗಿದ್ದಾನೆ ಅಂತ. ನಮಗೆ ಸಹಾಯ ಬೇಕು. ಅವನೇನೋ ಬಾಯಿ ಬಿಡ್ತಾ ಇಲ್ಲ. ಏನನ್ನ ಕೇಳಿದ್ರೆ ರೂಮಲ್ಲಿ ಹೋಗಿ ಒಬ್ಬನೇ ಸೇರ್ಕೊಂಡು ಬಿಡ್ತಾನೆ. ತುಂಬ ಅಗ್ರೆಸಿವ್ ಆಗ್ತಾ ಇದ್ದಾನೆ. ಅಗ್ರೆಸಿವ್ ಅಂದರೆ ತುಂಬ ಕೋಪಿಷ್ಟ. ನೀವೇನು ಮಾತಾಡೋಕ್ಕಿಲ್ಲ, ತುಂಬ ಕೋಪಿಷ್ಟ ಆಗ್ತಾ ಇದ್ದಾನೆ. ರೂಮಿಂದ ಆಚೆ ಕರ್ಕೊಂಡು ಬಂದು ಅವನು ದಿನನಿತ್ಯ ಕೆಲಸಗಳು ಮಾಡಿಸೋದು ಕೂಡ ಕಷ್ಟ ಆಗ್ತಾಯಿದೆ. ಅವ್ರು ಬರೋ ಅಂಥ ಸನ್ನಿವೇಶ ಏನಪ್ಪ ಆಯಿತು ಅಂತಂದರೆ, 1 ವಾರ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅವರು ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿ ತಿರ್ಗಾ ಅವನ್ನ ಹುಡುಕಿಸಿ ಸಹ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಇದು ರೀಸೆಂಟ್ ಆಗಿ ನಡೆದಂಥ ಜಸ್ಟ್ ಒಂದು ಗುರುವಾರ ಅಥವಾ ಶುಕ್ರವಾರ ಅವ್ರ ತಂದೆ ತಾಯಿ ಬಂದಿದ್ದು. ನಾನು ಇನ್ನೂ ಆ ಹುಡುಗನೂ ನೋಡಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ಮಂಗಳವಾರ ಅಥವಾ ಬುಧವಾರ ಕರ್ಕೊಂಡು ಬನ್ನಿ, ನಾನು ನೋಡ್ತೀನಿ ಫಸ್ಟ್ ಅವ್ನು ಏನಾಗ್ತಾಯಿದೆ. ಯಾಕಂದರೆ ಪ್ರೈವಸಿ, ಮಕ್ಕಳು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದು ಒಂದು ಕಡೆ ನೋಡೋದಾದರೆ ಪೇರೆಂಟಿಂಗ್ ಪ್ರಾಬ್ಲಮ್ಮ, ಅಥವಾ ಬೆಳೀತಾ ಇರೋ ಮಕ್ಕಳ ಸಮಸ್ಯೆಗಳ, ಮಕ್ಕಳಿಗೆ ಸಿಗ್ತಾ ಇರುವಂತಹ ಹಲವಾರು ಆಪ್ಷನ್ಸು, ಬೇರೆ ಅಂದರೆ ದುಶ್ಚಟಗಳಿರ್ಬೋದು, ಬೇರೆ ರೀತಿಯ ಪರಿಣಾಮಗಳಿರ್ಬೋದು. ಈ ಪರಿಣಾಮಗಳಿಂದ ಮಕ್ಕಳು ಈ ಥರ ಬೆಳೀತಾ ಇದ್ದಾರಾ, ಅಥವಾ ಅವರಲ್ಲಿರುವಂಥ ಆಸಕ್ತಿನೇ ಕರಗಿ ಹೋಗ್ತಾ ಇದೆಯಾ ಅಂತ. ಇವತ್ತೇನು ಹೇಳ್ತಾರೆ ಅಂತಂದರೆ, ನಿಮಗೆ ಸುಮಾರು ಒಂದು 14ರಿಂದ 16 ವಯಸ್ಸಿರ್ಬೋದಾ ನಿಮಗೆ. ಸೊ ನಿಮ್ಮನ್ನೆಲ್ಲ ಜೆನ್ಝಿ ಅಂತಾರೆ. ಆ್ಯಕ್ಚುಲಿ ನಿಮ್ಗೆ ಕೆಲವರು ಗೊತ್ತಿರ್ಬೋದು, ಗೊತ್ತಿಲ್ಲದಿರೋ ಇರ್ಬೋದು. ನಿಮ್ಮನ್ನು ಜೆನ್ಸಿ ಅಂತಾರೆ. 1997ರಿಂದ 2012ವರೆಗೂ ಹುಟ್ಟಿರುವಂಥ ಮಕ್ಕಳನ್ನೆಲ್ಲ ಜೆನ್ಝಿ ಅಂತ, GENZ, ಜೆನ್ಝಿ ಅನ್ನೋ ಕಾನ್ಸೆಪ್ಟಲ್ಲಿ ಹುಟ್ಟಿರೋರು. ಸೊ ಇವತ್ತು ಈ ಒಂದು ಗ್ರೂಪಲ್ಲಿರೋಂಥ ಮಕ್ಕಳನ್ನ ತಿದ್ದೋದು ಅಥವಾ ತಿಳುವಳಿಕೆ ಹೇಳೋದು ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಾನು ಶಾಲೆಯಲ್ಲಿ ಒಂದು ಲೆಕ್ಕಕ್ಕೆ ಟೀಚರ್ಸು ಪ್ರಾಬ್ಲಮ್ ಇರುವಂಥ ಸ್ಟೂಡೆಂಟ್ಸ್ನ ನೋಡ್ತಾ ಇರ್ತಾರೆ. ತಮ್ಮಲ್ಲಾದಂತಹ ಸಹಾಯ ಸ್ಟೂಡೆಂಟ್ಸ್ ಅಥವಾ ಟೀಚರ್ಸ್ ಮಧ್ಯ ಪ್ರಯತ್ನ ಮಾಡ್ತಾರೆ. ಯಾರು ಡೈರೆಕ್ಟಾಗಿ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಲ್ಲ. ತುಂಬ ಸಲ ವ್ಯತಿರೇಕಕ್ಕೆ ಹೋಗಿರೋಂತಹ ಮಕ್ಕಳು, ಅಂದರೆ ತುಂಬ ವರ್ತನೆಯಲ್ಲಿ, ಸ್ವಭಾವದಲ್ಲಿ, ಓದಿನಲ್ಲಿ ತೀವ್ರವಾಗಿ ತೊಂದರೆಗೊಳಗಾಗಿರೋಂಥವ್ರನ್ನೇ ನನ್ನನ್ನು ನೋಡೋದು. ಸೊ ಒಂದು ಲೆಕ್ಕಕ್ಕೆ ನಾನು ಶಿಕ್ಷಕನಾಗಿರೋದ್ರಿಂದ ನಾರ್ಮಲ್ ಮಕ್ಕಳನ್ನು ನೋಡ್ತಾ ಇರ್ತೀನಿ. ತೀರಾ ಅಬ್ನಾರ್ಮಲ್ ಇರೋಂಥ ಮಕ್ಕಳು ಯಾವ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ, ತಂದೆ ತಾಯಿಗೆ ಹೊಡೆಯೋದಿರ್ಬೋದು, ಬೈಯೋದಿರ್ಬೋದು, ಮನೆ ಬಿಟ್ಟು ಹೋಗೋದಿರ್ಬೋದು. ಇವೆಲ್ಲ ದುರ್ವರ್ತನೆಗಳು ಅಂತ ಹೇಳ್ತೀವಿ. ಸೊ ಎಲ್ಲ ರೀತಿಯ
ಸನ್ನಿವೇಶಗಳನ್ನ ಗಮನಿಸೋ ಅಂಥ ಒಂದು ಪರಿಸ್ಥಿತಿಯಲ್ಲಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕನೂ ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸ್ ಹೇಳ್ತಾ ಇರ್ತೀನಿ. ಸೊ ನಿಮ್ಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಎಕ್ಸಾಮ್ ಅನ್ನೋದು ಬೇಕೇ ಬೇಕಾ? ಎಕ್ಸಾಮ್ ಇಲ್ಲ ಅಂದರೆ ನಾವು ಕಲಿಯೋದಿಲ್ವಾ? ಯಾರಾದರೂ ಒಂದಿಬ್ಬರು ಹೇಳ್ತೀರಾ ಎಕ್ಸಾಮ್ ಬೇಕಾ ಬೇಡವಾ? ಬೇಕು, ಎಲ್ಲರಿಗೂ ಬೇಕು. ಏನಕ್ಕೆ ಬೇಕು? ಒಂದು ವರ್ಷ ಎಲ್ಲ ಪಾಠ ಮಾಡ್ತಾ ಇದ್ದಾರೆ, ವರ್ಷ ಎಲ್ಲ ಸ್ಕೂಲಿಗೆ ಬರ್ತಾ ಇದ್ದೀರಾ, ಅಟೆಂಡೆನ್ಸ್ ಇದೆ, ಕೇಳೋದೆಲ್ಲ ಕಳಿಸ್ಕೊಳ್ತಾ ಇದ್ದೀರಾ. ಯಾಕೆ ಎಕ್ಸಾಮ್ಸ್ ಬೇಕು? ಎಕ್ಸಾಮ್ಸ್ ಇಲ್ಲ ಅಂದರೆ ನಾವು ಕಲಿಯೋದೇ ಇಲ್ವಾ? ಎಕ್ಸಾಮ್ಸ್ ಇವತ್ತು ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅಂತಂದರೆ ಇರುವಂಥ ಕಾಂಪಿಟೇಷನಲ್ಲಿ, ಇದು ಮುಂಚೆನೂ ಇತ್ತು. ಯಾಕೆ ಇವಾಗ ಹೌ ಟು ಫೇಸ್ ಎಕ್ಸಾಮ್ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ ತಿಳುವಳಿಕೆ ಹೇಳುವಂಥ ಪರಿಸ್ಥಿತಿ ಯಾಕೆ ಬಂದಿದೆಪ್ಪ? ಇವತ್ತಿರುವಂಥ ಲೆವೆಲ್ ಆಫ್ ಕಾಂಪಿಟೇಷನ್. ಇವಾಗ ನೀವು ಮೊನ್ನೆ ರೀಸೆಂಟಾಗಿ ಒಂದು ಸಂಕ್ರಾಂತಿ ಹಬ್ಬ ಆಯಿತು, ಮಾರ್ಕೆಟ್ಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಹಣ್ಣು ತರಕಾರಿ ಎಲ್ಲ ತರಕ್ಕೆ ಹೋಗಿರ್ತೀರ. ಇವತ್ತೇನು ಕೇಳ್ತಾರೆ ಅಂಗಡಿಗೆ ಹೋದರೆ? ಒಳ್ಳೆ ತರಕಾರಿ ಯಾಕಪ್ಪ, ಒಳ್ಳೆ ಆ್ಯಪಲ್ ಹಾಕು, ಯಾಕೆ ಹಂಗೆ ಕೇಳ್ತಾರೆ? ಯಾರಿಗೂ ಇವತ್ತು ಕಳಪೆ ಇರುವಂತಹವುದು ಅಥವಾ ಯಾವುದು ಕ್ವಾಲಿಟಿ ಇಲ್ಲ ಅಂಥದ್ದು ನಮಗೆ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿದೆ. ಸೊ ಹೆಂಗೆ ನಾವು ಕ್ವಾಲಿಟಿ ಅಸೆಸ್ ಮಾಡ್ತೀವಿ? ಉದಾಹರಣೆಗೆ ಇವಾಗ ಹಾಲಿನ ಕೇಂದ್ರಗಳಿಗೆ ಹೋಗ್ತೀರಾ ನೀವು, ಏನು ಮಾಡ್ತಾರೆ? ಹಾಲನ್ನ ಹೆಂಗೆ ಟೆಸ್ಟ್ ಮಾಡ್ತಾರೆ? ಹಾಲು ಗಟ್ಟಿ ಹಾಲ ನೀರು ಹಾಲು ಅಂತ ಹೆಂಗೆ ಟೆಸ್ಟ್ ಮಾಡ್ತಾರೆ? ನೀರು ಹಾಕ್ಬಿಟ್ಟು ತೊಗೊಂಡೋಗ್ಬೋದಲ್ವ ಹಾಲಿಗೆ? ಏನು ಯೂಸ್ ಮಾಡ್ತಾರೆ? ಹಾಂ ಹೇಳಿ. ಲ್ಯಾಕ್ಟೋಮೀಟರ್ನ ಇಟ್ಬಿಟ್ಟು ಅದನ್ನು ಡೆನ್ಸಿಟಿನ ಟೆಸ್ಟ್ ಮಾಡಿ ಅದು ಉಪಯೋಗಕ್ಕೆ ಬರುವಂತಹ ಕ್ವಾಲಿಟಿ ಟೆಸ್ಟ್ ನಡೀತಾ ಇದೆ. ಸೊ ಆ ರೀತಿ ನೀವು ಒಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಇದ್ದರೆ ಮಾತ್ರನೇ. ಇವಾಗ ನಾವು ಹೇಳಲ್ವ ಆಪಲ್ಲು, ಇದು ಕಾಶ್ಮೀರಿ ಆಪಲ್ ಅಂದರೆ ಅಬ್ರಾಡ್ಗೆ ಹೋಗುತ್ತೆ, ಅಂದರೆ ಬೇರೆ ದೇಶಗಳಿಗೆ ಹೋಗ್ತಾ ಇದೆ, ಇನ್ನು ತಕ್ಕ ಮಟ್ಟಗಿರುವಂಥವು ಇಲ್ಲಿ ಉಳ್ಕೊಳ್ತಾ ಇದೆ. ಯಾಕೆ? ಕ್ವಾಲಿಟಿ ಅನ್ನೋದು ಇವತ್ತು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ, ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಯಾವ ಶಿಕ್ಷಕರ ಅನುಷ್ಠಾನದಲ್ಲಿ ಓದ್ತಾ ಇದ್ದೀರಾ ಅನ್ನೋದಕ್ಕಿಂತ ನೀವೆಷ್ಟು ಕ್ವಾಲಿಟಿಯಲ್ಲಿದ್ದೀರಾ ಅನ್ನೋದು ಇವತ್ತು ತುಂಬ ತುಂಬ ಇಂಪಾರ್ಟೆಂಟ್. ಯಾರಾದರೂ ಒಂದು 3 ಜನ ಹೇಳ್ತೀರಾ ನಿಮಗೆ ಎಕ್ಸಾಮ್ ಬಗ್ಗೆ ಇರುವಂಥ ಮೇಜರ್ ಕನ್ಸರ್ನ್ ಏನು ಅಂತ? ನಿಂತ್ಕೊಂಡು ಹೇಳ್ಬೋದು. ಯಾರನ್ನ ಒಂದು 2-3 ಸರ್ ನಮಗೆ ಎಕ್ಸಾಮ್ ಅಂದರೆ ಇಂಥ ಒಂದು ತೊಂದರೆ ಅಥವಾ ಇಂಥ ತಿಳ್ಕೊಳ್ಬೇಕು ಅಂತ ಇದೆ. ಸೊ ದಟ್ ನಾನು ಆ ಟಾಪಿಕ್ಸ್ ಬಂದಾಗ ನಾನು ಇನ್ನೂ ಹೆಚ್ಚಿನಾಗಿ ನಿಮಗೆ ತಿಳಿ ಹೇಳೋಕ್ಕಾಗುತ್ತೆ. ಯಾರಾದರೂ ಸರಿ, ಯಾರಾದರೂ ನಿಮಗೆ ಎಕ್ಸಾಮ್ ರಿಲೇಟೆಡ್ ಪರೀಕ್ಷೆ ಸಂಬಂಧಿ ಪ್ರಶ್ನೆಗಳೇನಾದರೂ 1, 2, 3 3 ಜನ ಕೇಳಿ. ಕೆಲವರು ನನಗೆ ಹೆಚ್ಚಿನಾಗಿ ಕುತ್ಕೊಂಡು ಓದುವಂಥ ಪೇಷನ್ಸೇ ಇಲ್ಲ. ಸರ್ ಹೇಳ್ತಾ ಇದ್ರು ಇಷ್ಟೊತ್ತು ಗಂಡು ಮಕ್ಕಳು ಪೇಷನ್ಸಲ್ಲಿ ಕುತ್ಕೊಳ್ತಾನೇ ಇಲ್ಲ ಅಂತ. ಒಂದು ಏಕಾಗ್ರತೆ ಸಮಸ್ಯೆ. ಅಂದರೆ ನಾವು ಏನು ಮಾಡಬೇಕು, ನಾನು ಎಷ್ಟು ಓದಿದ್ರೆ ನನ್ನ ರೀಚ್ ಆಗೋಕ್ಕೆ ಸಾಧ್ಯ. ಎಲ್ಲರೂ ಒಂದೇ ಎಫಿಷಿಯೆಂಟ್ ಇರೋದಿಲ್ಲ. ಒಬ್ಬೊಬ್ಬ ವ್ಯಕ್ತಿಗಳಿಗೆ ಅವರದೇ ಆದ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆ ಡೆವಲಪ್ಮೆಂಟಿಗೆ ತಕ್ಕನಂಗೆ ನಾವು ಕಲಿಕೆ ಆಗಿರ್ಬೋದು, ನಾವು ಒಂದು ಪರೀಕ್ಷೆಯನ್ನು ನಿಭಾಯಿಸೋ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಓಕೆ, ಒಂದು ಕ್ವಶನ್ ಈಸ್ ಕಾನ್ಸಂಟ್ರೇಷನ್ ಕೊಟ್ಟು ಓದ್ತಿದ್ದೀನಿ, ಆದರೂ ಹೆಚ್ಚಿನಾಗಿ ನಾನು ಮರ್ತೋಗ್ತೀನಿ. ಆ ಸ್ಲೈಡ್ ಇದೆ, ನಾನು ಅದ್ರ ಬಂದಾಗ ನಾನು ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿನಾಗಿ ಹೇಳ್ತೀನಿ. ಒಂದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಅಂದರೆ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾ ಇದ್ದೀನಿ, ಬಟ್ ಅದೇ ರೀತಿಯಲ್ಲಿ ಓದಿದ್ದೆಲ್ಲ ಹಂಗೆ ಮರಿತಾ ಇರ್ತೀನಿ ಅಂತ ಒಂದು. ಇನ್ನು ಕೆಲವರು ನೋಡ್ತೀವಿ ಹೆಚ್ಚಿನಾಗಿ ಎಕ್ಸಾಮ್ ಬಂದಿದ ತಕ್ಷಣ ಭಯ ಬೀಳಕ್ಕೆ ಶುರು ಮಾಡ್ತಾರೆ. ಎಕ್ಸಾಮು ತಮ್ಮ ನಿಯಮಿತದಲ್ಲಿರುವಂತಹ ಪ್ರಿಪ್ರೇಷನ್ ಬಗ್ಗೆ ಫೋಕಸ್ ಮಾಡ್ದಿರ ಬರೀ ರಿಸಲ್ಟ್ಸ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ತಾ ಇರ್ತಾರೆ. ನೀವು ಮಾತಾಡೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಮಾತ್ರ ಅವಕಾಶ ಇರೋದು, ಪ್ರಶ್ನೆ ಕೇಳೋದಕ್ಕೆ ಮಾತ್ರ ಅವಕಾಶ ಇರೋದು. ಹಲೋ ಸರ್, ಇವಾಗ ಮ್ಯಾಥಮೆಟಿಕ್ಸ್ ನಮಗೆ ಒಂದು ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗಿರುತ್ತೆ, ಒಂದು 5 ನಿಮಿಷ ಆದ್ಮೇಲೆ ರಿಕಾಲ್ ಮಾಡ್ಕೊಂಡಿರ್ತೀವಿ. ಈಗ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅದು ಯಾಕೆ ಮರ್ತಿರುತ್ತೆ? ಅಗೇನ್ ದ ರಿವಿಷನ್ ಪಾರ್ಟ್ ಆಫ್ ಇಟ್. ಕಾನ್ಸಂಟ್ರೇಷನ್ ಒಂದು,
ದ ರಿವಿಷನ್ ಪಾರ್ಟ್ ಆಫ್ ಇಟ್. ಐ ವಿಲ್ ಕಮ್ ಟು ದಟ್ ಲೇಟರ್. ಐ ವಿಲ್ ಡಿಸ್ಕಸ್. ಯಾ, ಬೇರೆ ಇನ್ನೇನು ಸಮಸ್ಯೆ ಆಗುತ್ತೆ? ಇನ್ನು ಹೆಚ್ಚಿನಾಗಿ ನಾವು ನೋಡ್ತಾ ಇರೋದು ಏನಂತ ಅಂದರೆ ಕೀಳರಿಮೆ. ನಾನು ಪರ್ಫಾರ್ಮ್ ಮಾಡೋಕ್ಕಾಗುತ್ತಾ ಇಲ್ವಾ? ಯಾ, ಐ ವಿಲ್ ಟೀಚ್. ಸರ್, ಈಗ ಆಲ್ರೆಡಿ ಈಗ ರಾತ್ರಿ 11 ಗಂಟೆ ತನಕ ಓದೋದೇ ಇದೆ. ಓದಿದ್ದೀವಿ, ಬೆಳಿಗ್ಗೆ 4 ಗಂಟೆಗೆ ಓದಕ್ಕಾಗಲ್ಲ ಅಂತ ಸ್ವಲ್ಪ ಏನಾದ್ರು ಸೊಲ್ಯೂಷನ್ ಇದೆ ಸರ್? ಎಸ್. 3ನೇ ಕ್ವಶನ್. 4ನೇ ಕ್ವಶನ್. ಯಾ, ಎಕ್ಸಾಮ್ ಟೈಮಲ್ಲಿ ಆಗುವಂಥ ಪ್ರೆಷರ್ ಅಥವಾ ಪಿಯರ್ ಪ್ರೆಷರ್ ಇರ್ಬೋದು, ಅಥವಾ ಶಿಕ್ಷಕರಿಂದ ಒತ್ತಡಗಳಿರ್ಬೋದು, ತಮಗೆ ತಾವೇ ಮಾಡ್ಕೊಳ್ಳೋವಂಥ ಒತ್ತಡಗಳಿರ್ಬೋದು, ಇದನ್ನು ಹೆಂಗೆ ನಿಭಾಯಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಈ 4 ಪ್ರಶ್ನೆಗೆ ನೋಡೋಣ ಇವಾಗ ಸ್ಲೈಡ್ಸ್ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಈ ಲಾಸ್ಟ್ ಕ್ವಶನ್. ಸೊ ನಾರಾಯಣ ಸ್ವಾಮಿ ಸರ್ ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದಾರೆ. ಅದು 1-2 ದಿನದ ಪರಿಶ್ರಮ ಅಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ವರ್ಷಾನುಗಟ್ಟಲೆ ದಶಕಗಳ ಕಾಲ ಮಾಡಿರುವಂಥ ಶ್ರಮದಿಂದ ಅಷ್ಟೇ ಈ ಥರ ಬರೋಕ್ಕೆ ಸಾಧ್ಯ. ಅಥವಾ ನಾವೇ ಇವತ್ತು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀವಿ ಅಂತಂದರೆ ಇದು 1 ವರ್ಷ 2 ವರ್ಷ ನಡೆದಿರುವಂತಹ ಶ್ರಮ ಅಲ್ಲ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಸ್ಮಾರ್ಟ್ ವರ್ಕ್ ಓವರ್ ಹಾರ್ಡ್ ವರ್ಕ್. ತುಂಬ ಜನ ಹೇಳ್ತಾ ಇರ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಪೇರೆಂಟ್ಸ್ ನಮ್ಮ ಹತ್ರ ಕರ್ಕೊಂಡು ಬರೋದು ಇದಕ್ಕೇನೆ. ಸರ್ ಎಲ್ಲ ಓದಿರ್ತಾರೆ ಸರ್, ಎಲ್ಲ ಒಪ್ಪಿಸ್ತಾರೆ ಸರ್, ಎಕ್ಸಾಮ್ಗೆ ಹೋಗ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತಾರೆ ಸರ್. ಸೊ ಓದೋ ಪ್ಯಾಟ್ರನ್ ಏನಿದೆ, ನಿಮ್ಮದು ಒಳ್ಳೆ ಪ್ಲ್ಯಾನಿಂಗ್ ಇರೋದಿಲ್ಲ. ಸುಮ್ಮನೆ ಬುಕ್ ಮುಂದೆ ಕೂತ್ಕೊಂಡು ಕೊಟ್ಟಿರೋ ಹೋಮ್ವರ್ಕ್ ನಾನು ಮುಗಿಸ್ಬಿಟ್ಟೆ ಅಂದರೆ ನಂದು ಓದಿದ್ದಾಗೋಯ್ತು ಅನ್ನೋ ಮಕ್ಕಳೇ ಜಾಸ್ತಿ ಇದ್ದಾರೆ. ಮತ್ತು ಪೇರೆಂಟ್ಸು ಇವತ್ತು ಅದೇ ರೀತಿ ಇದ್ದಾರೆ. ನೀವು ರೆಡಿ ಮಾಡಬೇಕು ಅಂತ ಟೀಚರ್ಸ್ ಮೇಲೆ ಪ್ರೆಷರ್ ಆಗ್ತಾರೆ ಹೊರತು ತಮ್ಮ ಮಕ್ಕಳ ಜವಾಬ್ದಾರಿಯನ್ನು ತಾವೂ ತಗೋಬೇಕು, ಹಂಚ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇವತ್ತು ಯಾರಿಗೂ ಇಲ್ಲ. ಒಂದು ಬೆಸ್ಟ್ ಉದಾಹರಣೆ ಅಂತ ಅಂದರೆ, ಒಂದು ವಿದ್ಯಾಭ್ಯಾಸನ ಒಂದು ವ್ಯವಸಾಯಕ್ಕೆ ಹೋಲಿಸ್ಬೋದು. ನನ್ನ ಒಂದು ಅನುಭವದಲ್ಲಿ ಹೇಳಬೇಕಂತಂದರೆ, ವರ್ಷ ಒಳ್ಳೆ ಬೆಳೆ ಬರಬೇಕಂದ್ರೆ ಏನೇನು ಪ್ರಾಮುಖ್ಯತೆ ಇರ್ತದೆ? ಫಸ್ಟು ಭೂಮಿ ಚೆನ್ನಾಗಿರಬೇಕು. ಸೊ ನೀವು ಓದುವಂಥ ಶಾಲೆ, ಅಲ್ಲಿರುವಂಥ ನಾವು ಬಿತ್ತುವಂಥ ಬೀಜ ಕೂಡ ಚೆನ್ನಾಗಿರಬೇಕು. ಅಂದರೆ ಒಳ್ಳೆ ಸ್ಟೂಡೆಂಟ್ಸು ಇರಬೇಕು. ಈ ಸ್ಟೂಡೆಂಟ್ಸು ಮತ್ತು ಭೂಮಿ ಮತ್ತು ಬೀಜ ಇದ್ದರೆ ಎರಡೂ ಸಾಕಾಗುತ್ತಾ ಸರ್? ಅಷ್ಟು ಮಾತ್ರ ಸಾಕಾಗಲ್ಲ. ನೀರು ಬಿಡಬೇಕಾಗತ್ತೆ, ಟೈಮಿಗೆ ಮಳೆ ಬರಬೇಕಾಗತ್ತೆ. ಅಂದರೆ ನಿಮಗೆ ಆ ಒಂದು ಕೋಚಿಂಗ್ ಇರ್ಬೋದು, ಕ್ಲಾಸಲ್ಲಿ ನಡೆಯುವಂಥ ಟೆಸ್ಟ್ಸ್ ಇರ್ಬೋದು, ನಿಮಗೆ ಪ್ರೋಗ್ರೆಸ್ ಫೀಡ್ಬ್ಯಾಕ್ ಇರ್ಬೋದು, ಈ ಥರ ಈಗ ಒಂದು ಗೈಡೆನ್ಸ್ ಇರ್ಬೋದು, ಇದೆಲ್ಲ ಮುಖ್ಯ. ಬರೀ ಇಷ್ಟೆಲ್ಲ ಇದ್ದರೆ ಸಾಕ ಸರ್, ಹಂಗಾರೆ ನಾನು ಮೊಬೈಲ್ ನೋಡ್ಕೊಂಡಿರ್ಬೋದು, ನಾನು ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿರ್ಬೋದು ಅಂತ ಎಷ್ಟೊತ್ತೇನು ಡಿಸ್ಕಸ್ ಮಾಡಿದ್ರು, ಅದು ಒಂದು ವ್ಯವಸಾಯದಲ್ಲಿ ಬರುವಂಥ ಕಳೆ. ನೀವು ಕಳೆ ತೆಗೆಯೋದು ಗೊತ್ತಿಲ್ಲ ಅಂದರೆ ಒಳ್ಳೆಯ ಬೆಳೆನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ವಿದ್ಯಾಭ್ಯಾಸನ ಒಂದು ವ್ಯವಸಾಯಕ್ಕೆ ಅತ್ಯುತ್ತಮವಾಗಿ ನಿಮಗೆ ಒಂದು ಒಳ್ಳೆಯ ಉದಾಹರಣೆ ಸಹ ಆಗುತ್ತೆ. ಸೊ ನೀವು ಟೈಮ್ಲಿ ನೀರು ಹಾಕಿ ಅದನ್ನು ಕಾಪಾಡೋ ಶಕ್ತಿನೂ ಗೊತ್ತಿರಬೇಕು. ಎಕ್ಸಾಮ್ ಟೈಮ್ ಅದನ್ನೇ ಹೇಳ್ತಲ್ವಾ. ಸೊ ಎಲ್ಲನೂ ಓದಿದೆ, ಎಲ್ಲನೂ ಪ್ರಿಪೇರ್ ಆದೆ, ಎಲ್ಲ ಟೆಸ್ಟ್ ಅಟೆಂಡ್ ಮಾಡಿದೆ, ಲಾಸ್ಟ್ ಮಿನಿಟಲ್ಲಿ ತುಂಬ ಗಾಬರಿ ಆಗಿಬಿಟ್ಟೆ, ಆತಂಕ ಆಗಿಬಿಟ್ಟು ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಎಕ್ಸಾಮ್ ಬರೆಯಲ್ಲ ಅಂತ ಎಷ್ಟೋ ಮಕ್ಕಳು ಹೇಳ್ತಾರೆ. ಸೊ ಒಂದು ಬೆಳೆ ಸಹ ಹಂಗೇನೆ. ಒಂದು ಬೆಳೆ ಬಂದಾಗ ಅದನ್ನು ರಕ್ಷಿಸುವಂತಹ, ನಾವು ಕಾಪಾಡುವಂಥ, ಇನ್ನೇನು ಫಸಲು ಬರ್ತಾ ಇದೆ ಅಂದಾಗ ನಾವು ಕಾಪಾಡುವಂತಹ ಬೇಲಿ ಕಟ್ಟೋದಾಗಲಿ, ಅದಕ್ಕೆ ಅಲ್ಲಿರುವಂಥ ವ್ಯವಸ್ಥೆಯಲ್ಲಿ ನೋಡ್ಕೊಳ್ಳೋದಾಗಲಿ ಮಾಡಲಿಲ್ಲ ಅಂದರೆ ಆ ಬೆಳೆ ವ್ಯರ್ಥ. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ಸಹ ನೀವು ಮೊದಲನೇ ಅಂದರೆ ಜೂನಿಂದ ಏನು ಸ್ಕೂಲ್ ಶುರುವಾಗುತ್ತೆ ಎಂಡ್ವರೆಗೂ ನೀವು ಕನ್ಸಿಸ್ಟೆಂಟ್ ಆಗುತ್ತೆ. ಎಜುಕೇಷನ್ ಈಸ್ ಲೈಕ್ ಎ ಮ್ಯಾರಥಾನ್. ನೀವು ಸ್ಪ್ರಿಂಟರ್ ಥರ 100 ಮೀಟರ್ಸ್ ಥರ ಓಡ್ಬಿಟ್ಟೆ ಸರ್, ಒಂದು ತಿಂಗಳು ಓದ್ಬಿಟ್ಟೆ, ಫಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಬಂದುಬಿಟ್ಟು ಆಮೇಲೆ ಮುಗಿದೋಯ್ತು ಅಂತಂದರೆ ಸೆಕೆಂಡ್ ಟೆಸ್ಟು ಥರ್ಡ್ ಟೆಸ್ಟ್ ಬರೋಷ್ಟಕ್ಕೆ ಸುಸ್ತಾಯಿತು, ನಂಗೆ ಹಂಗಾಯಿತು ಹಿಂಗಾಯಿತು ಅಂದರೆ ಆ ಡಿಕ್ಲೈನ್ ಇದ್ದೇ ಇರುತ್ತೆ. ಸೊ ಎಜುಕೇಷನ್ ಈಸ್ ಅ ಮ್ಯಾರಥಾನ್. ಅಂದರೆ ನೀವು ಎಷ್ಟು ಸ್ಟಡಿಯಾಗಿ ಕಂಟಿನ್ಯೂಸ್ ಆಗಿ ಓದ್ತೀರಾ, ಎಕ್ಸಾಮ್ ಟೈಮ್ ಅಂದರೆ ನೀವು ಮ್ಯಾರಥಾನ್ ಓಡಿದಾಗ ಅದೇ ತಾನೆ, ನಿಧಾನವಾಗಿ ಓಡೋಕ್ಕೆ ಶುರು ಮಾಡ್ತೀರಾ, ಇನ್ನೇನು ರೀಚ್ ಆಗ್ತೀವಿ ಅಂದಾಗ ಸ್ವಲ್ಪ ಪಿಕಪ್ ಜಾಸ್ತಿ ತೊಗೋಬೇಕಾಗುತ್ತೆ. ಆಗ ಮಾತ್ರ ನೀವು ವಿನ್ನಿಂಗ್ ಆಗೋಕ್ಕೆ ಸಾಧ್ಯ. ನೀವು ಫಸ್ಟಲ್ಲೆಲ್ಲ ಓಡಿಬಿಟ್ಟು ಫಸ್ಟ್ 1-2 ತಿಂಗಳು ಚೆನ್ನಾಗಿ ಬುಕ್ ತೆಗೆದುಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಓ ಸೂಪರ್ ನನ್ನ ಮಗ ಚೆನ್ನಾಗಿ ಓದ್ಬಿಡ್ತಾ ಇದ್ದಾನೆ, ಇನ್ನೇನು ಡಿಸ್ಟಿಂಕ್ಷನ್ ತೆಗೆದುಬಿಡ್ತಾನೆ, ಅವ್ನು ಏನು ಕೊಡಿಸ್ಬೇಕು ಅಂತ ಅವ್ರು ಯೋಚನೆ ಮಾಡೋಷ್ಟೊಗೆ ಎಲ್ಲ ಡಿಕ್ಲೈನ್ ಆಗೋಕ್ಕೆ ಶುರು ಮಾಡ್ತಾರೆ. ತುಂಬ ಜನ ನನ್ನ ಹತ್ರ ಪೇಷಂಟ್ಸ್ ಬರೋವಾಗೂ ಇದನ್ನೇ ಜಾಸ್ತಿ ಇದು ಮಾಡ್ತಾರೆ. ಸ್ಟೂಡೆಂಟ್ಸ್ ಈ ನಡುವೆ ತುಂಬ ಡಿಮ್ಯಾಂಡಿಂಗ್ ಆಗಿಬಿಟ್ಟಿದ್ದಾರೆ. ಪೇರೆಂಟ್ಸ್ ನೀನು ಕೊಡಿಸಿದ್ರೇ ನಾನು ಓದೋದು, ನೀನು ಇಂಥದ್ದು ಕೊಡಿಸಿದ್ರೆ, ಅದು ಎಸ್ಪೆಷಲಿ ಮೊಬೈಲ್, ಗ್ಯಾಜೆಟ್ಸು ಮತ್ತು ಬ್ರ್ಯಾಂಡೆಡ್ ಕ್ಲೋತ್ಸ್, ಶೂ, ಅದು ನೀವು ಎಷ್ಟು ಜನ ಮಾಡ್ತಿರಲ್ಲ ಅಂತ ಗೊತ್ತಿಲ್ಲ, ಬಟ್ ಉದಾಹರಣೆಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಕೆಲವ್ರು ಮಾಡ್ದಿರೋನು ಇರ್ಬೋದು, ಕೆಲವ್ರು ಅರ್ಥ ಮಾಡಿಕೊಂಡು ಪೇರೆಂಟ್ಸ್. ನಾನು ಎಷ್ಟೊಂದು ಸಲ ಕೇಳ್ತೀನಿ ಪೇರೆಂಟ್ಸ್ ಆ ಥರ ಬಂದಾಗ ನಾನು ಪರ್ಸ್ನಲಾಗಿ ಕೇಳ್ತೀನಿ, ನಿಮ್ಮ ಸ್ಯಾಲ್ರಿ ಎಷ್ಟು,
ಯಾಕಂದರೆ ಅವ್ನು ಅಷ್ಟು ಡಿಮ್ಯಾಂಡ್ ಮಾಡಿದಾಗ ಅವ್ರು ಅಳಲು ತೋಡ್ಕೊಳ್ತಾ ಇರ್ತಾರೆ, ಸರ್ ನಮಗೆ ಬರೋದು ಇಷ್ಟೇ ಸ್ಯಾಲ್ರಿ, ಮನೆ ಬಾಡಿಗೆ, ಇಬ್ಬರು ಮಕ್ಕಳು ನೋಡ್ಕೊಳ್ಳೋಕ್ಕೆ ಹೆಚ್ಚಿನ ಶ್ರಮ ಆಗ್ತಾ ಇರುತ್ತೆ, ಇವ್ನು ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾನೆ, ಸ್ಕೂಲ್ಗೆ ಹೋಗಲ್ಲ ಅಂತ ಇದ್ದಾನೆ, ನಮ್ಗೆ ಇದು ಕೊಡಿಸಿಲ್ಲ, ಇದು ಮಾಡಲಿಲ್ಲ ಅಂತಂದರೆ ಪೇರೆಂಟ್ಸ್ಗೆ ಇವತ್ತೇನಾಗಿದೆ ಅಂತಂದರೆ ಫಸ್ಟ್ ಮಾತು ಹೇಳೋದು, ನಾವಾದರೂ ಓದಲಿಲ್ಲ ಸರ್, ನನ್ನ ಮಕ್ಕಳು ಓದಲಿ. ತುಂಬ ಜನ ಅಲ್ಲಿ ಕರ್ಕೊಂಡು ಬಂದಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ 90% ಆಫ್ ದ ಪೇರೆಂಟ್ಸ್ ಹೇಳೋದು, ನಾವಾದರೂ ಇಷ್ಟು ಕಷ್ಟಪಟ್ಟು ಓದಲಿಲ್ಲ, ಅಥವಾ ನಮ್ಗೆ ಓದಿಸೋರು ಇರಲಿಲ್ಲ, ಅಥವಾ ಅನುಕೂಲ ಇರಲಿಲ್ಲ, ಇವತ್ತು ನನ್ನ ಮಗ ಆದರೂ ಓದಲಿ, ಒಂದು ಒಳ್ಳೆ ಲೆವೆಲ್ಗೆ ಬರಲಿ ಅನ್ನೋದು ನಮ್ಮ ಆಸೆ. 4 ಜನ ಗುರುತಿಸ್ತಾರೆ ಅಂತಂದರೆ ಎಷ್ಟು ಪ್ರಶಂಸೆ ಆಗುತ್ತೆ ತಂದೆ ತಾಯಿಗಳಿಗೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಪೇರೆಂಟ್ಸ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳನ್ನ. ಸೊ ದಯವಿಟ್ಟು ಆ ಥರ ತುಂಬ ಕಷ್ಟ ಇರುತ್ತೆ ಪೇರೆಂಟ್ಸ್ಗೆ. ಮೀನ್ಸ್ ಇವಾಗ ಆ್ಯಸ್ ಎ ಪೇರೆಂಟ್ ಐ ಕ್ಯಾನ್ ಟೆಲ್, ಪೇರೆಂಟ್ಸ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ. ಮಗು ಓದೋದು ಅನ್ನೋದು ಅವ್ರ ಲೈಫ್ ಟೈಮಲ್ಲಿ ಒಂದು ಅಚೀವ್ಮೆಂಟ್ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯಾದ ಅವ್ರಿಗೆ ಶಕ್ತಿಗೆ ಮೀರಿ ಪ್ರೆಷರ್ನ ಹಾಕೋಕ್ಕೆ ಹೋಗ್ಬೇಡಿ, ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅವ್ರು ಮಾಡೇ ಮಾಡ್ತಾರೆ. ಯಾವ ಪೇರೆಂಟ್ಸು ಕೆಟ್ಟವ್ರಂತೂ ಇರೋದಿಲ್ಲ. ಅವರು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮನ್ನು ಓದಿಸೋಕ್ಕೆ ಇಷ್ಟೆಲ್ಲ ಶ್ರಮ ಪಡ್ತಾ ಇರ್ತಾರೆ. ಯಾವುದೇ ರೀತಿಯಾದ ತೊಂದರೆ ಮಾಡಬೇಕು ಅಂತಂತೂ ಅಲ್ಲ. ಪ್ಲಗ್ ಔಟ್ ಫ್ರಮ್ ಪ್ಲಗ್ಗಿನ್ಸ್ ಇದೇನಪ್ಪ ಅಂತಂದರೆ ಮೊಬೈಲ್ ಮಿನಿಮಮ್ 5 ನಿಮಿಷ, ಇನ್ನೇನೋ 5 ವರ್ಷ 10 ವರ್ಷ ಹೋದರೆ ಈ ಚಟ ಬಿಡ್ಸೋಕ್ಕೆ ಅಂತ ಡಿ-ಅಡಿಕ್ಷನ್ ಸೆಂಟರ್ಸ್ ಅಂತ ಇರ್ತವೆ. ಕುಡಿಯೋದು ಬಿಡಿಸೋದಕ್ಕೆ ಸಿಗರೇಟು ಗಾಂಜಾ ಎಲ್ಲ ಮಾತಾಡ್ತಿದ್ವಲ್ಲ. ಸೊ ಇದನ್ನು ಬಿಡಿಸೋದಕ್ಕೆ ಇವಾಗ ಡಿ-ಅಡಿಕ್ಷನ್ ಸೆಂಟರ್ಸ್ ಅಂತ ಹಲವಾರು ಸೆಂಟರ್ಸ್ ಇದ್ದಾವೆ. ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಇನ್ನೊಂದು 10 ವರ್ಷದಲ್ಲಿ ದೊಡ್ಡವ್ರಿಗೂ ಸೇರಿಸಿ ಈ ಬಿಹೇವಿಯರಲ್ ಅಡಿಕ್ಷನ್ ಅಂತ ಬರುತ್ತೆ. ಮಾನಸಿಕ ಕಾಯಿಲೆಗಳಲ್ಲಿ ಬಿಹೇವಿಯರಲ್ ಅಡಿಕ್ಷನಲ್ಲಿ ಇದು ಬರುತ್ತೆ, ಮೊಬೈಲ್ ಅಡಿಕ್ಷನ್. ಇದನ್ನು ಬಿಡಿಸೋದಕ್ಕೇ ಆಲ್ರೆಡಿ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಯಾನ್ಸಲ್ಲಿ ಇದನ್ನು ಬಿಡಿಸೋಕ್ಕೆ ಸೆಂಟರ್ಸ್ ಓಪನ್ ಆಗಿದೆ. ನೀವು ಏನೋ ಇನ್ನೂ ಬರಬಹುದು ಅಂತ ಅಂದ್ಕೊಳ್ತಾ ಇದ್ದೀರೇನೋ, ಅದು ತಪ್ಪು. ಆಲ್ರೆಡಿ ನಿಮ್ಯಾನ್ಸಲ್ಲಿ ಶಟ್ ಕ್ಲಿನಿಕ್ ಅಂತ ಇದೆ, ಸೇಫ್ಟಿ ಆ್ಯಂಡ್ ಹೆಲ್ತಿ ಯೂಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಶಟ್ ಕ್ಲಿನಿಕ್ ಅಂತ ರನ್ ಮಾಡ್ತಾ ಇದ್ದಾರೆ. ಅಡ್ಮಿಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳು ಬೆಂಗಳೂರು ಸುತ್ತಮುತ್ತಲೂ ಇದ್ದಾರೆ. ಇದು ನಿಮ್ಮ ಗಮನದಲ್ಲಿರಲಿ. ನೀವೇನೋ ಇಲ್ಲ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ಫಾಲ್ಸ್ ಕಂಟ್ರೋಲಲ್ಲಿ ಇರ್ತೀರಾ. ಬಟ್ ಆ್ಯಕ್ಚುಲಿ ನೀವು ಅದಿಲ್ದಿರ ಬದುಕೋಕ್ಕಾಗ್ತಾ ಇಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇರಲ್ಲ. ಚಟ ಅನ್ನೋದು ಹಂಗೇನೆ, ಫಸ್ಟ್ ಅಭ್ಯಾಸ ಇರುತ್ತೆ, ಆಮೇಲೆ ಚಟವಾಗಿ ಪರಿವರ್ತನೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಎಮೋಷ್ನಲ್ ಡಿಸ್ಟರ್ಬ್ ಆಗ್ತೀರಾ. ನೀವು ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡೋದಕ್ಕಾಗೋದೇ ಇಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ಇಸ್ ಪ್ಯೂರ್ಲಿ ಪ್ರೊಫೆಷನಲ್. ನಾನು ಇವಾಗ ಏನೇನು ಹೇಳ್ತಾ ಹೋಗ್ತೀನಿ ಇದು ಪ್ರೊಫೆಷ್ನಲ್ ಆ್ಯಸ್ ವೆಲ್ ಎಸ್ ಪರ್ಸ್ನಲ್. ನಾನು ನೋಡಿರೋ ಕೇಸಸ್ ಬಗ್ಗೆ ಇರ್ಬೋದು, ಮತ್ತು ನಾನು ಓದಿರೋವಂಥ ನನ್ನ ನಾಲೆಜ್ ಮೇಲೆ ನಿಮ್ಗೆ ಹೇಳ್ತೀನಿ. ನಾವು ತುಂಬ ಸಲ ನೀನು ಇದು ಮಾಡು ಇದು ಮಾಡು ಅಂತಲೇ ಹೇಳ್ತಾ ಹೋಗ್ತೀವಿ. ಏನು ಮಾಡಬೇಡ ಅಂತ ನಾವು ಯಾವತ್ತೂ ಫೋಕಸ್ ಮಾಡೋದಿಲ್ಲ. ಮಕ್ಕಳು ಇಲ್ಲಿ ಕುತ್ಕೋಬೇಡ, ಇದು ಮಾಡಬೇಡ. ಮೆನಿ ಎ ಟೈಮ್ಸ್ ಏನಾಗ್ತಾ ಇದೆ ಅಂತಂದರೆ ಮಕ್ಕಳಿಗೆ ನಾವು ಏನು ಮಾಡಬಾರ್ದು ಅನ್ನೋದು ಸಹ ಹೇಳ್ಬೇಕಾಗತ್ತೆ. ಅವಾಗ ಹೇಳ್ದಂಗೆ ಮೊಬೈಲ್ ಆ್ಯಕ್ಚುಲಿ ಇಷ್ಟು ಯೂಸೇಜ್ ಅಂತ ರೆಕಮೆಂಡೇಷನ್ ಸ್ಟೂಡೆಂಟ್ಸ್ಗೆ ಇಲ್ಲ. ಬಟ್ ರೆಕಮೆಂಡೇಷನ್ಸ್ ಅಂತ ಇವಾಗ ಅಫಿಷಿಯಲಾಗಿ ಹೇಳೋದು ಈವನ್ ಲೆಸ್ ದೆನ್ 1 hour. ನನಗೆ ಅನಿಸ್ದಂಗೆ ಸ್ಟೂಡೆಂಟ್ಸ್ ಇನ್ನೂ ಹೆಚ್ಚಿನಾಗೂ ಬಳಸ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಅವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೂ ಹೆಚ್ಚಿನಾಗಿ ಬಳಸ್ತಾ ಇರ್ತಾರೆ. ಯಾರಿಗಾದ್ರೂ ಗೊತ್ತಿದೆಯಾ, ಹ್ಯೂಮನ್ ಬ್ರೈನ್ಸ್ ಇಂಟೆನ್ಸ್ ಫೋಕಸ್ ಮಾಡೋಷ್ಟು ಕೆಪಾಸಿಟಿ ಎಷ್ಟೊತ್ತಿರುತ್ತೆ ಯಾವುದೇ ಮನುಷ್ಯನಿಗೆ? ಇಂಟೆನ್ಸ್ ಸರ್ ಕೊಟ್ಟರೆ ಹೇಳಿದ ಒಂದು ಪದನ ಮರೀದಿರ ಜ್ಞಾಪಕ ಇಟ್ಕೊಳ್ಳೋಂಥ ಎಷ್ಟು ಕೆಪಾಸಿಟಿ ಇರುತ್ತೆ, ಎಷ್ಟು ನಿಮಿಷ ನಮಗೆ ಇಂಟೆನ್ಸ್ ಫೋಕಸ್ ಅಂದರೆ ಇವಾಗ ಒಂದು ಪೂರ್ತಿ ಕ್ಲಾಸ್ ಕೇಳಿಸ್ಕೊಳ್ತೀವಿ ಡೆಫಿನೆಟ್ಲಿ. ಬಟ್ ಇಂಟೆನ್ಸ್ ಫೋಕಸ್ ಅಂತ ಅಂದರೆ ನಾವು ಪೂರ್ತಿ ಏಕಾಗ್ರತೆಯಿಂದ ಇಷ್ಟು ನಿಮಿಷಗಳ ಕಾಲ ಯಾವುದೇ ರೀತಿಯಾದ ತೊಂದರೆಗಳಿಲ್ದಂಗೆ ನಾನು ಗಮನ ಹರಿಸ್ಬೋದು ಅಂದರೆ ಎಷ್ಟು ನಿಮಿಷಗಳ ಕಾಲ? ಯಾರಾದರೂ ಹೇಳಿ 1 2. ಕೇವಲ 20 ನಿಮಿಷ ಇಂಟೆನ್ಸ್ ಫೋಕಸ್ ಅಂತ ಹೇಳಿದ್ರೆ ಕೇವಲ 20 ನಿಮಿಷ ಮಾತ್ರ ನೀವು ಅತಿ ಹೆಚ್ಚಿನ ಏಕಾಗ್ರತೆ ವಹಿಸಿ ಕೇಳ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತೀವಿ, ಆಮೇಲೆ ನಾವು ಇನ್ನೊಂದ್ಸಲಿ ಪ್ರಯತ್ನ ಮಾಡಿ ಕೇಳಿಸ್ಕೊಳ್ತೀವಿ. ಬಟ್ ನನಗೆ ಇವಾಗ ಅನಿಸ್ತಾ ಇದೆ ಈ ರೀಲ್ಸ್ ಎಲ್ಲ ಬಂದಾಗಿಂದ ಇವನ್ 30 ಸೆಕೆಂಡ್ ಇದೆಯೋ ಇಲ್ವೋ ಅಂತ ಅನಿಸ್ತಾ ಇದೆ. ಯಾಕೆಂದರೆ ರೀಲ್ಸ್ ಅನ್ನೋದು ಹಿಂಗಂತ ಇರುತ್ತೆ, ಇವನ್ ಚಿಕ್ಕ ಮಗುನು ಹಿಂಗಂತ ಇರುತ್ತೆ, ಬೆರಳು ಕೊಟ್ಬಿಟ್ರೆ ಅದಕ್ಕೂ ಪೇಷನ್ಸ್ ಇಲ್ಲ. ಅದಕ್ಕೆ ಏನು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವತ್ತು ಮಗುಗೂ ಕೂಡ ಅಷ್ಟು ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ, ಅಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ. ಎಷ್ಟು ಸ್ಟೇಜಲ್ಲಿ ಕರ್ಕೊಂಬಂದಿದ್ದಾರೆ ಅಂತಂದರೆ ಮೊಬೈಲ್ ಕಿತ್ಕೊಂಡ್ರೆ ನಾನು ಓದಲ್ಲ. ರೀಸೆಂಟಾಗಿ ಒಂದು ಯಲಹಂಕದಿಂದ ಒಬ್ಬ ಇಂಜಿನಿಯರ್ ಫಾದರ್ ಮಗನ ಕರ್ಕೊಂಡು ಬಂದಿದ್ದರು. ಅವ್ರ ಮೊಬೈಲಲ್ಲಿ ಗೇಮ್ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ದಾನೆ ಅಂತ 1 ತಿಂಗಳಿಂದ ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಮ್ಮ ಫಾದರು ಅವ್ರು ಯಾಕೆ ಡಿಲೀಟ್ ಮಾಡಿದ್ರು? ಡಿಲೀಟ್ ಮಾಡಬಾರ್ದಾಗಿತ್ತು, ನಾನು ಹೋಗಲ್ಲ.
ಅವನನ್ನು ಎಷ್ಟೊತ್ತು ಆಡ್ತೀಯ, ನಾನು ಜಸ್ಟ್ ಕೇಳಿದೆ ಆಯ್ತು, ಅವ್ನ ಪರ್ಸ್ಪೆಕ್ಟಿವ್ ತೊಗೋಬೇಕಲ್ಲ. ಬರೀ ಏನಾಗುತ್ತೆ ಅಂದರೆ ಪ್ರತಿ ಟೈಮು ನಾವು ಬರೀ ತಂದೆ ತಾಯಿನೇ ಸರಿ 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 ಅಂತಲೂ ವಾದ ಮಾಡೋಕ್ಕಾಗಲ್ಲ. ಈಗಿನ ಲೆಕ್ಕಕ್ಕೆ ನಾನು ಹೇಳಿದ್ನಲ್ಲ, ಜನ್ಸಿ ಅನ್ನೋದು ನಾವು ನಾಳೆ ನನ್ನ ಹಂಗೆ ಓದಿದೆ, ನಾನು ಹಿಂಗೆ ಇದ್ದೆ, ನಾನು ಹಿಂಗೆ ಮಾಡಿದ್ವಿ ಅಂತ ಹೇಳಿದ್ರೆ ಯಾರು ಕೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಸೊ ನಾವು ಕೆಲವು ವಿಷಯದಲ್ಲಿ ಪೇರೆಂಟ್ಸ್ ಆ್ಯಸ್ ಎ ಪೇರೆಂಟ್ ಸ್ವಲ್ಪ ರಿವೈಸ್ ಮಾಡ್ಕೋಬೇಕಾಯ್ತು. ಅವ್ನು ಕೇಳಿದೆ, ನೀನು ಎಷ್ಟೊತ್ತು ಯೂಸ್ ಮಾಡ್ತೀಪ್ಪ ನಿಮ್ಮ ಮೊಬೈಲು, ನಿಮ್ಮ ತಂದೆ ನಿಮ್ಮ ತಾಯಿ ಎಲ್ಲ ಎಷ್ಟೊಂದು ಕಂಪ್ಲೇಂಟ್ ಮಾಡ್ತಾರೆ. ಅವ್ನು ಹೇಳ್ದ ಒಳ್ಳೆ ಸ್ಕೂಲ್ ಮೀನ್ಸ್ ಕಾರ್ಪೊರೇಟ್ ಒಳ್ಳೆ ಸ್ಕೂಲು, ಇಂಜಿನಿಯರ್ ಒಳ್ಳೆ ಸ್ಕೂಲಿಗೆ ಸೇರಿಸಿದೆ. ಈಸ್ ಯೂಸಿಂಗ್ 7 hours ಡೈಲಿ, 7 hours ಆ್ಯಸ್ ಎ ಸ್ಟೂಡೆಂಟ್. ಸ್ಕೂಲ್ ಅವರ್ಸ್ ಬಿಟ್ಟು ಟ್ಯೂಷನ್ ಬಿಟ್ಟು 7 hours ಯೂಸ್ ಮಾಡ್ತದೆ. ಪೇರೆಂಟ್ಸ್ ಆ್ಯಸ್ ಎ ಪೇರೆಂಟ್ ಹೆಂಗೆ ಒಪ್ಕೊಳ್ತಾರೆ? 7 hours ಓದಿದ್ರೆ, 7 hours ಗೇಮಿಂಗ್ ಮಾಡ್ತಾಯಿದ್ರೆ. ಯು ಬಿಲೀವ್ ಇಟ್ ಆರ್ ನಾಟ್, ರೀಸೆಂಟ್ಲಿ ಒನ್ ಆಫ್ ದ ಅಡೋಲೆಸೆಂಟ್ 17-year-old ಬಾಯ್ ವಾಸ್ ಬ್ರಾಟ್, ಕರ್ಕೊಂಡು ಬಂದಿದ್ದಾರೆ. 5 ಲಕ್ಷ ಆನ್ಲೈನ್ ಗೇಮಿಂಗಲ್ಲಿ ಕಳೆದಿದೆ. ಪೇರೆಂಟ್ಸ್ಗೆ ಗೊತ್ತಿಲ್ಲ. ಅವ್ನು ಯಾಕೋ ಏನೋ ಸೈಲೆಂಟ್ ಆಗಿರ್ತಾನೆ ಸರ್, ಏನೂ ಬಾಯಿ ಬಿಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಈ ಲಾಸ್ಟು. ಯಾಕೆಂದರೆ ಕೊಟ್ಟಿರೋರೆಲ್ಲ ಮನೆ ಹತ್ರ ಬರ್ತಾ ಇದ್ದಾರೆ. ಕಾಸುಗಳೆಲ್ಲಿಂದ ಫ್ರೆಂಡ್ಸ್ ಹತ್ರ ಅವ್ರ ಇವ್ರ ಹತ್ರ ಎಲ್ಲ ಏನೇನು ಇಸ್ಕೊಂಡಿದ್ದ ಎಲ್ಲರೂ ಮನೆ ಹತ್ರ ಬರೋಕ್ಕೆ ಶುರುವಾಗಿದ್ದಾರೆ. ಸೊ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಎಲ್ಲಿ ಏನೇನೋ ರೈಸ್ ಆದರೆ ಪೇರೆಂಟ್ಸು ಕ್ಯಾಚ್ ಮಾಡ್ತಾರೆ ಇವನ್ನ ಅಂತ ಹೇಳ್ಬಿಟ್ಟು 5 ಲಕ್ಷ 17 ವರ್ಷಕ್ಕೆ ಅವ್ನು ಹೆಂಗೆ ತೀರ್ಸ್ತಾನೆ? ನಾನು ಇವನ್ ಐ ವಾಸ್ ಸರ್ಪ್ರೈಸ್ಡ್. 5 ವರ್ಷಕ್ಕೆ ಹೆಂಗಪ್ಪ ತೀರ್ಸ್ತಾನೆ 5 ಲಕ್ಷ ಅಂತ? ಪೇರೆಂಟ್ಸ್ಗೆ ಗೊತ್ತಿಲ್ಲ, ದೇ ಆರ್ ವೆಲ್ ಎಜುಕೇಟೆಡ್. ಸೊ ಇದೇನಾಗ್ಬಿಟ್ಟಿದೆ ಅಂದರೆ ಇವಾಗ ಈ ಕುಡಿಯೋದು ಅಂಥವೆಲ್ಲ ಆದರೆ ಇವಾಗ ಗಾಂಜಾ ಸೇರಿದ್ರು ಅದು ಬಿಹೇವಿಯರ್ ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ, ಅಟ್ಲೀಸ್ಟ್ ಗುರ್ತಿಡಿಬೋದು. ಈ 4 ಗೋಡೆ ಮಧ್ಯೆ ಹೋಗಿ ಬಚ್ಚಿಟ್ಕೊಂಡು ಮಾಡ್ತಾರಲ್ಲ, ಇದನ್ನು ಕಂಡುಹಿಡಿಯೋದು ತುಂಬ ಕಷ್ಟಕರವಾದ ಸಂಗತಿ. ಮಕ್ಕಳನ್ನ ಒಂದು ಗಮ್ಮಾಕಿ ಬಿಡಿಸಿದ್ರೆ ಹೆಂಗಿರ್ತದೋ ಅಷ್ಟು ಶ್ರಮ ಪಡ್ತಾ ಇದ್ದಾರೆ ಪೇರೆಂಟ್ಸ್. ಯಾವಾಗ ಏನು ನಡೀತದೆ ಅವ್ರು ನೋಡಿರೋ ಕಂಟೆಂಟ್ ನೋಡಿ ಪೇರೆಂಟ್ಸ್ ಡಿಪ್ರೆಷನ್ಗೆ ಹೋಗಿರೋವಂಥವ್ರು ಇದ್ದಾರೆ. ಅವ್ರು ನೋಡಿರೋ ಕಂಟೆಂಟ್, ಬ್ರದರ್ ಸಿಸ್ಟರ್ ಕುತ್ಕೊಂಡು ನೋಡಿರೋ ಕಂಟೆಂಟ್ಸ್ ನೋಡಿ, ಬಿಲೀವ್ ಇಟ್ ಆರ್ ನಾಟ್, ಸೈಕ್ಯಾಟ್ರಿಯಲ್ಲಿ ಹಿಂಗೆ ಇರ್ತದೆ. ಬಿಕಾಸ್ ಏನೇ ಕಾನ್ಸಿಕ್ವೆನ್ಸಸ್ ಆದರೂ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಹತ್ರ ಬರ್ತಾರೆ. ಅವ್ರ ಪೇರೆಂಟ್ಸ್ ಎಲ್ಲ ನಿಮ್ಮ ಏಜೆ, ಎಲ್ಲ 12 years 13 years ನೋಡಿರೋ ಕಂಟೆಂಟ್ ನೋಡಿ ಪೇರೆಂಟ್ಸ್ ಡಿಪ್ರೆಷನ್ಗೆ ಹೋಗಿರೋಂಥ ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋ ಅಂಥವ್ರು ಇದ್ದಾರೆ. ಇನ್ನೇನು ನಡೆದಿದೆಯೋ ಇನ್ನೇನಾಗಿದೆಯೋ ಸರ್ ಅಂತ. ಸೊ ಇದು ಅಷ್ಟು ರ್ಯಾಂಪೆಂಟ್ ಇದೆ. ನಾನು ಹೇಳ್ತಿರೋದು ಎಲ್ಲೋ ಒಂದೊಂದು ನಡೆಯುವಂಥದ್ದಲ್ಲ. ಈ ವಯಸ್ಕರಲ್ಲಿ ಇರುವಂಥ ಒಂದು ಮನಸ್ಥಿತಿ ಏನಿರುತ್ತೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಹೇಳಿದ್ರಲ್ವಾ ಸರ್ ವೀಲಿಂಗ್ ಮಾಡ್ತಾರೆ ಅಂತ. ಯಾಕೆ ಇವಾಗ ನಾನು ಯಾಕೆ ವೀಲಿಂಗ್ ಮಾಡಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ತಾರೆ ಅಂತನಾ? ಯಾಕೆ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗೋದು 22ರಿಂದ 24 ವಯಸ್ಸಿಗೆ. ಸರ್ ಹಂಗಾರೆ ನಮ್ಗೆ ಬುದ್ಧಿ ಇಲ್ವಾ? ಬುದ್ಧಿ ಇರ್ತದೆ. ಸೊ ಬ್ರೈನ್ ಡೆವಲಪ್ಮೆಂಟ್ ಅಂತ ಕಂಪ್ಲೀಟ್ ಆಗೋದು 22ರಿಂದ 24 ವಯಸ್ಸಿಗೆ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಹೇಳ್ತಾರೆ, ಬಾಯಿ ಮುಚ್ಕೊಂಡು ನಾನು ಹೇಳಿದ್ದು ಕೇಳು, ನೀನು ನನಗೆ ಹೇಳಕ್ಕೆ ಬರಬೇಡ. ಸೊ ಈ 16 ವಯಸ್ಸು 17 ವಯಸ್ಸಲ್ಲಿ ಏನಾಗಿರುತ್ತೆ, ಐಡೆಂಟಿಟಿ ಕ್ರೈಸಿಸ್. ನಂದು ನಡಿಬೇಕು, ನಾನು ಹೇಳಿದ್ದೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಪೇರೆಂಟ್ಸ್ ಮೇಲೆ ಹೋಗ್ತಾ ಇರ್ತೀರ, ಕೂತ್ಕೊಂಡು ಕಿರ್ಚಾಡ್ಕೊಂಡು ಹೋಗ್ತಾ ಇರ್ತೀರ. ಪೇರೆಂಟ್ಸು ಹೇಳೋಕ್ಕೆ ಶುರು ಮಾಡ್ತಾರೆ, ಬಾಯಿ ಮುಚ್ಕೊಂಡು ನಾನು ಹೇಳಿದ್ದು ಕೇಳು ಅಂತ. ಯಾಕೆ ಅಂತಂದರೆ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ವೈರಿಂಗ್ ಫಂಕ್ಷನಲ್ ಒಳ್ಳೆ ರೀತಿಯಾದ ಮೆದುಳು ಬೆಳವಣಿಗೆ ಆಗೋದು 22ರಿಂದ 24. ಅಂದರೆ ಒಳ್ಳೆ ಡಿಸಿಷನ್ ಮೇಕಿಂಗ್, ಒಳ್ಳೆ ಜಡ್ಜ್ಮೆಂಟ್ ಅದೆಲ್ಲ ಕಂಟ್ರೋಲ್ ಮಾಡೋವಂಥದ್ದು ಮುಂಭಾಗದಲ್ಲಿರ್ತದೆ, ಬ್ರೈನ್ನ ಮುಂಭಾಗದಲ್ಲಿರ್ತದೆ. ಅದು ಡೆವಲಪ್ ಆಗೋದಕ್ಕೆ 22ರಿಂದ 24 ವಯಸ್ಸಾಗುತ್ತೆ. ಅದಕ್ಕೋಸ್ಕರ 16 ವಯಸ್ಸು 20 ವಯಸ್ಸು 18 ವಯಸ್ಸಿನವರು ವೀಲಿಂಗ್ಗಳು ಮಾಡೋದು, ರಿಸ್ಕ್ ತೊಗೊಳ್ಳೋದು, ಹೊಡೆಯೋಕ್ಕೆ ಹೋಗೋದು, ಎಲ್ಲ ತೊಂದರೆಗಳು ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಅವಾಯ್ಡ್ ಪ್ರೊಕ್ಯಾಸ್ಟಿನೇಷನ್. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ತಮಗಿರೋ ಸಬ್ಜೆಕ್ಟ್ಗಳ ಬಗ್ಗೆ ಹೆಚ್ಚಿನಾಗಿ ಸ್ವಲ್ಪ ಕಷ್ಟ ಅನ್ಸಿದ್ರೆ ಸಾಕು, ನಾಳೆ ಓದೋಣ, ನಾಡಿದ್ದು ಓದೋಣ, ಆಮೇಲೆ ಓದೋಣ ಅಂತ ಪ್ರೊಕ್ಯಾಸ್ಟಿನೇಷನ್ ಅಂತಂದರೆ ಮುಂದೂಡೋದು. ಇನ್ನೊಂದು 2 ವಾರ ಆದಮೇಲೆ ಶುರು ಮಾಡೋಣ, ಆಮೇಲೆ ಓದಿದ್ರೆ ಅರ್ಥ ಆಗುತ್ತೆ, ಫಸ್ಟ್ ಈಸಿದೆಲ್ಲ ಓದ್ಕೊಂಬಿಡೋಣ. ಆ್ಯಕ್ಚುಲಿ ಹೇಳೋದೇನೆಂದರೆ ಸ್ಯಾಂಡ್ವಿಚ್ ಟೆಕ್ನಿಕ್ ಅಂತ ಹೇಳ್ತೀವಿ ಓದೋ ವಿಷಯದಲ್ಲಿ. ಯಾವುದೇ ದಿನ ಇವಾಗ ನಿಮಗೆ ಕೆಲವು ಸಬ್ಜೆಕ್ಟ್ಸ್ ಹೇಳಿದ್ರು, ಸರ್ ಒಂದು ಸಬ್ಜೆಕ್ಟ್ ಕಷ್ಟ ಇದೆ, 2 ಸಬ್ಜೆಕ್ಟ್ ಕಷ್ಟ ಇದೆ ಅಂತ. ಎಲ್ಲ ಸಬ್ಜೆಕ್ಟ್ಗೂ ಎಲ್ಲ ದಿನವೂ ಒಂದೇ ಟೈಮಿಗೆ ಕೊಡೋಕ್ಕಾಗೋದಿಲ್ಲ. ಸ್ಯಾಂಡ್ವಿಚ್ ಟೆಕ್ನಿಕಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಸ್ಯಾಂಡ್ವಿಚ್ ಎಲ್ಲ ತಿಂತಾ ಇರ್ತೀರ, ಗೊತ್ತಿರುತ್ತೆ ನಿಮಗೆ. ಫಸ್ಟ್ ನೀವೇನು ಮಾಡಬೇಕು, ಈಸಿ ಸಬ್ಜೆಕ್ಟ್ 2 hours ನೀವು ಓದೋ ಕೂತ್ಕೊಳ್ತೀವಿ ಅಂತ ಅಂದರೆ ಅರ್ಧ ಗಂಟೆ ಈಸಿ ಸಬ್ಜೆಕ್ಟ್ ಓದಬೇಕಾಗತ್ತೆ. 1 hour ಡಿಫಿಕಲ್ಟ್ ಸಬ್ಜೆಕ್ಟ್. ನಿಮ್ಗೆ ಯಾವುದೇ ಡಿಫಿಕಲ್ಟ್ ಸಬ್ಜೆಕ್ಟ್ ಅನಿಸುತ್ತೆ ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿಮ್ಮ ಶಿಕ್ಷಕರು ಸಹ ಸಹಾಯ ಮಾಡ್ತಾರೆ, ನಿಮ್ಮ ಸ್ನೇಹಿತರು ಸಹ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಲಾಸ್ಟ್ 1/2 hour ಈಸಿ ಸಬ್ಜೆಕ್ಟ್ ತೊಗೋಬೇಕು. ಈ ಥರ ಓದೋದ್ರಿಂದ ಏನಾಗುತ್ತೆ, ನಿಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಆ ಸಬ್ಜೆಕ್ಟ್ ಯಾವ್ದು ವೀಕ್ ಅಂದ್ಕೊಳ್ತಾ ಇರ್ತೀರ ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಆಸ್ಪದ ಸಿಗುತ್ತೆ. ಮತ್ತು ನೋ ಸಬ್ಸ್ಟೆನ್ಸ್ ಆ್ಯಂಡ್ ಡ್ರಗ್ಸ್. ಇವಾಗ ಹೇಳಿದ್ನಲ್ವಾ, 20 ವಯಸ್ಸಲ್ಲಿ 22 ವಯಸ್ಸಲ್ಲಿ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ನೀವು ಯಾವುದೇ ಒಂದು ದುಶ್ಚಟಗಳಿಗೆ ಒಳಗಾದರೆ ತುಂಬ ಕೋಪ ಮಾಡ್ಕೊಳ್ಳೋದು, ತುಂಬ ರ್ಯಾಶ್ ಆಗೋದು,
ತಮ್ಮಷ್ಟಕ್ಕೆ ತಾವೇ ತೊಂದರೆ ಮಾಡ್ಕೊಳ್ಳೋದು, ಮನೆಯವ್ರಿಗೆ ತೊಂದರೆ ಮಾಡೋದು, ಮನೆ ಬಿಟ್ಟು ಹೋಗೋದು, ಯಾವುದೇ ರೀತಿಯಾದ ಒಳ್ಳೆ ಡಿಸಿಷನ್ಸ್ ಮಾಡೋಕ್ಕೆ ಗೊತ್ತಾಗಲ್ಲ, ಒಳ್ಳೆ ಜಡ್ಜ್ಮೆಂಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಸೊ ಯಾವುದೇ ರೀತಿಯಾದ ಒಳ್ಳೆ ರೀತಿಯಲ್ಲಿ ನಿಭಾಯಿಸೋದು ಅರಿವೇ ಇರೋದಿಲ್ಲ ಆ ಥರ ಮಕ್ಕಳು. ಸೊ ನಿಮ್ಮ ವಯಸ್ಸಲ್ಲಿ ಇದು ಯಾವುದೇ ರೀತಿಯಾದ ದುಶ್ಚಟಗಳಿಗೆ ಒಳಗಾಗೋದು ಒಳ್ಳೆಯದಲ್ಲ. ಸೊ ನಿಮಗೆ ಆಲ್ರೆಡಿ ಅರ್ಥ ಆಗ್ತಾ ಇರುತ್ತೆ. ಎಕ್ಸಾಮ್ ಹತ್ರ ಬರ್ತಾ ಒಂದು ಕಡೆ ಟೀಚರ್ಸ್ ಪ್ರೆಷರು ಜಾಸ್ತಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಪೇರೆಂಟ್ಸ್ ಪ್ರೆಷರ್ ಆಗ್ತಾ ಇರ್ತಾರೆ. ಓದಲೇಬೇಕು, ಮಾಡಲೇಬೇಕು, ನಾವು ಓದಿಲ್ಲ, ಇವ್ರು ಓದಲಿ. ಮತ್ತು ಬೈ ದ ಎಂಡ್ ಆಫ್ 1 year ಅಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಪೆಂಡಿಂಗ್ ಇರೋಂಥ ವರ್ಕ್ ಹೇಳಿದ್ರಲ್ವ, ಮ್ಯಾರಥಾನ್ ಅನ್ನೋದನ್ನು ಜನ ಮರ್ತೋಗ್ಬಿಟ್ಟಿರ್ತಾರೆ. ಲಾಸ್ಟಲ್ಲಿ ಓದಿದ್ರೆ ಆಯಿತು, ಅವ್ನು ನೋಡು ಒಬ್ಬನ ಓದ್ಬಿಟ್ಟು ಲಾಸ್ಟಲ್ಲಿ ಎಕ್ಸಾಮಲ್ಲೇ ಡಿಸ್ಟಿಂಕ್ಷನ್ ತೆಗೆದುಬಿಟ್ಟ. ರಿಸಲ್ಟ್ ಶೀಟ್ ನೋಡ್ತಾ ಇದ್ದೆ, ಲಾಸ್ಟ್ 5 years ಎಲ್ಲ 600+ ಇದೆ. ತುಂಬ ಖುಷಿ ಆಯಿತು. ತುಂಬ ಎಕ್ಸಲೆಂಟ್ ಟೀಚರ್ಸ್ ಇದ್ದಾರೆ ಸ್ಕೂಲಲ್ಲಿ, ಅದೇ ರೀತಿಯಾದ ಎಕ್ಸಲೆಂಟ್ ಸ್ಟೂಡೆಂಟ್ಸು ಇದ್ದಾರೆ ಅಂತ ಅನಿಸ್ತು. ಸೊ ಎಕ್ಸಾಮ್ಸ್ ಬಂದಾಗ ಯಾಕೆ ಈ ಥರ ಆಗುತ್ತೆ? ಈ ಕೋಟ್ ಗೊತ್ತಿದೆಯಾ ನಿಮಗೆ? ಯಾರವ್ರ ಫೋಟೋದಲ್ಲಿರೋರು? ಎಕ್ಸಲೆಂಟ್. ಅವ್ರು ಹೇಳಿದ ಒಂದು ಒಳ್ಳೆ ಮಾತು, ಫಸ್ಟ್ ನಿಮ್ಮನ್ನು ನೀವು ನಂಬ್ಕೋಬೇಕು. ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ನೀವು ನಂಬ್ಕೋಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್. ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ನಂಬ್ಕೊಳ್ಳಿಲ್ಲ ಅಂತಂದರೆ ಇನ್ಯಾರು ನಂಬ್ತಾರೆ? ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಸಕ್ಸೀಡ್. ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಫೇಲ್. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮನಸ್ಫೂರ್ತಿಯಾಗಿ 100% ಇನ್ವಾಲ್ವ್ಮೆಂಟ್ ತೋರಿಸಿ ಓದೋಕ್ಕೆ ಶುರು ಮಾಡಿದ್ರೆ, ನಾನು ತೆಗಿಬೇಕು, ನಾನು ಓದಬೇಕು, ನಾನು ಮಾಡಬೇಕು, ಇದೆಲ್ಲ ನೀವು ನಿಮಗೋಸ್ಕರ ಮಾಡ್ಕೊಳ್ಳೋವಂಥದ್ದು. ಇವತ್ತು ಸೊಸೈಟಿಯಲ್ಲಿ ನಿಮ್ಗೆ ಗೊತ್ತಿದೆ, 10 ರೂಪಾಯಿಗೂ ದೋಸೆ ಸಿಗುತ್ತೆ, 50 ರೂಪಾಯಿಗೆ ದೋಸೆ ಸಿಗುತ್ತೆ, 120 ರೂಪಾಯಿಗೆ ದೋಸೆ ಸಿಗುತ್ತೆ, 150 ರೂಪಾಯಿ, 200 ರೂಪಾಯಿಗೂ ದೋಸೆ ಸಿಗುತ್ತೆ. ಗೊತ್ತಾ ಡಿಫ್ರೆನ್ಸ್ ನಿಮಗೇನು ಅಂತ? ಎವ್ರಿಬಡಿ ಆಸ್ಕ್ಸ್ ಅಬೌಟ್ ಕ್ವಾಲಿಟಿ. ಸೊ ನೀವು ಎಲ್ಲಿ ನಿಲ್ಲಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಎಲ್ಲ ಪ್ರೈಸಸಲ್ಲೂ ಸಿಗುತ್ತೆ ದೋಸೆ. ಸೊ ಅದೇ ರೀತಿ ನೀವು ಎಲ್ಲಿ ನಿಂತ್ಕೋಬೇಕು? ನೀವು ಏನೂ ಮಾಡಲಿಲ್ಲ ಅಂದರೂ ಏನೋ ಒಂದು ಮಾಡ್ತಿರ್ತೀರ, ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋದರೆ ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ತೀರಾ, ಮತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೋದರೆ ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ತೀರಾ. ಸೊ ಒಂದು ಸ್ಟೇಜ್ ರೀಚ್ ಆದರೂ ನಿಮ್ಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಇವಾಗ ಅರ್ಥ ಆಗೋಕ್ಕೆ ಶುರುವಾಗೋದಿಲ್ಲ, ಬಟ್ ಯು ಶುಡ್ ಹ್ಯಾವ್ ಎ ಗೋಲ್ ಅನ್ನೋದು ಅಲ್ಟಿಮೇಟ್ ಥಿಂಗ್ ಇನ್ ಯುವರ್ ಲೈಫ್. ನೀವು ಏನಾಗಬೇಕು ಅಂದ್ಕೊಳ್ಳೋದು, ಏಮ್ ಅನ್ನೋದು, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಪ್ರತಿ ವರ್ಷ ನೀವು ಪಡುವಂತಹ ಶ್ರಮ ಏನಾಗಿರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಏಮ್. ಗೋಲ್ ಈಸ್ ಅಲ್ಟಿಮೇಟ್ ಥಿಂಗ್. ನಾನು ಇಂಥದ್ದು ಆಗಬೇಕು, ನಾನೊಂದು ಆಫೀಸರ್ ಆಗಬೇಕು. ಎಸ್, ಅಲ್ಟಿಮೇಟ್ ಗೋಲ್ ಈಸ್ ದ್ಯಾಟ್. ಸೊ ಅದನ್ನು ನಾವು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಾವು ಅದನ್ನು ಚೊಕ್ಕಟವಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಅನ್ನೋದು ಏಮ್ ಆಗಿರುತ್ತೆ. ಸೊ ಅದನ್ನು ನೀವು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾರೂ ಕಮ್ಮಿ ಇಲ್ಲ. ಇಲ್ಲಿರುವಂಥ 523 ಜನ ಏನೋ ಹೇಳಿದ್ರು, ಯಾರೂ ಕಮ್ಮಿ ಇಲ್ಲ. ಮತ್ತು ನೆವರ್ ಎವರ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್. ಪಿಯರ್ ಪ್ರೆಷರ್ ಅನ್ನೋದು ಈಗ ಅತಿ ಹೆಚ್ಚಿನಾಗಿ ಆಗಿಬಿಟ್ಟಿದೆ. ಪಿಯರ್ ಪ್ರೆಷರ್ ಅಂದರೆ ಅವಳಿಗೆ ಇಷ್ಟು ಮಾರ್ಕ್ಸ್ ತೆಗೆದಿದ್ದಾಳೆ, ಅವ್ನು ಇಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ. ಲೈಫ್ ಈಸ್ ಎ ಕಾಂಪಿಟೇಷನ್ ಅನ್ನೋದು ಲ್ಯಾಕ್ಸ್ ಆಫ್ ಪೀಪಲ್, ಕ್ರೋರ್ಸ್ ಆಫ್ ಪೀಪಲ್ ಆರ್ ಕಾಂಪಿಟಿಂಗ್. ನಿಮ್ಮಲ್ಲಿರುವಂಥ 10ನೇ ಕ್ಲಾಸಲ್ಲಿರುವಂಥ 50 ಜನ ನಿಮಗೆ ಕಾಂಪಿಟೇಟರ್ ಅಲ್ಲ, ಅಷ್ಟೇ ಅಲ್ಲ, ದೇರ್ ಆರ್ ಟೂ ಮೆನಿ ಕಾಂಪಿಟೇಟರ್ಸ್. ಸೊ ನಿಮಗೆ ನೀವು ಆಧಾರವಾಗಿರಬೇಕು, ನೀವು ನಿಮ್ಮ ಫ್ರೆಂಡ್ಸ್ಗೆ ಆಧಾರವಾಗಿರಬೇಕು. ಆವಾಗ ಏನಾಗುತ್ತೆ, ಜೊತೆಯಲ್ಲಿ ನೀವೊಂದು ಶಾಲೆಯಿಂದ ಮುಂದೆ ಹೋಗೋ ತುಂಬ ಸುಲಭ ಆಗುತ್ತೆ. ಕಾಂಪಿಟೇಷನ್ನು ನೀವು ನಿಮ್ಮ ಫ್ರೆಂಡ್ಗಲ್ಲ, ಕಾಂಪಿಟೇಷನ್ ಸಾವಿರಾರು ಜನ, ಲಕ್ಷಾಂತರ ಜನ ಮಧ್ಯೆ ಕಾಂಪೀಟ್ ಮಾಡ್ತಾರೆ. ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಇರ್ಬೋದು, ಅಥವಾ ನೆಕ್ಸ್ಟ್ PU ಎಕ್ಸಾಮ್ಸ್ ಬರ್ಬೋದು. ಲಕ್ಷಾಂತರ ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ. ಯಾರೋ ಫ್ರೆಂಡ್ ಅವಳು ಓದ್ಬಿಡ್ತಾ ಇದ್ದಾರೆ, ಅವ್ನು ಓದ್ಬಿಡ್ತಾ ಇದ್ದಾನೆ ಅಂತ ಕೋಪ ಪಟ್ಕೊಳ್ಳೋದು, ಅವನಿಗೆ ಹೆಚ್ಚಿನಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡೋದು, ಇರಿಟೇಟ್ ಮಾಡೋದು, ಅಥವಾ ಬುಲ್ಲಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ತೀಟೆ ಮಾಡೋಕ್ಕೆ ಹೋಗೋದು, ಓದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಮಾನಸಿಕ ಒತ್ತಡಗಳು ಕೊಡೋದು, ಆ ರೀತಿ ಯಾವುದೇ ರೀತಿಯಾದ ತೊಂದರೆಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಸೊ ಓದೋ ಅಂಥದ್ದು, ಇವಾಗ ನಿಮ್ಮ ವಯಸ್ಸು ಹುಡುಗರಿಗೆ ಜಿಮ್ ಅನ್ನೋದು ತುಂಬ ಒಂಥರ ಖುಷಿಯಾದ ವಿಷಯ. ನಿಮಗೂ ಗೊತ್ತು, ಜಿಮ್ಗೆ ಹೋಗಿದ ತಕ್ಷಣ ಒಂದು 10 kg ಫುಲ್ ಜೋಶಲ್ಲಿ ಒಂದು 4 ದಿನ ಎತ್ಬಿಟ್ರೆ ಬಾಡಿ ಡೆವಲಪ್ ಆಗೋದಿಲ್ಲ ಅಲ್ವಾ? ಮತ್ತು ಚೆನ್ನಾಗಿ ಡೆವಲಪ್ ಮಾಡಿಬಿಟ್ಟು ನಾನು ಜಿಮ್ ಬಿಟ್ಬಿಡ್ತೀನಿ, ಸಾಕು ನನಗೆ ಇವಾಗ ಒಳ್ಳೆ ಬಾಡಿ ಬಂದುಬಿಡ್ತು, ನಿಲ್ಲಿಸ್ಬಿಟ್ರೆ ನನ್ನ ಲೈಫ್ ಲಾಂಗ್ ಇದೇ ಬಾಡಿ, ಇಷ್ಟೇ ಬೈಸೆಪ್ಸು, ಇಷ್ಟೇ ಟ್ರೈಸೆಪ್ಸ್ ಇರ್ತದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ. ಸೊ ಅದಕ್ಕೆ ಆದ ಒಂದು ಶ್ರದ್ಧೆ, ಅದಕ್ಕೆ ಆದ ಒಂದು ಏಕಾಗ್ರತೆ ಇರಬೇಕಾಗತ್ತೆ. ಸೊ ಡೈಲಿ ಒಂದಿಷ್ಟು ಅಂತ ನಾವು ಏನು ಮಾಡ್ತೀವಿ, ಅದೇ ರೀತಿಯಾದ ಮೈಂಡ್ ಎಕ್ಸಸೈಸಸ್ ಅಂದರೆ
ನೀವು ಡೈಲಿ ಕೂತ್ಕೊಂಡು ಒಂದು ಶೆಡ್ಯೂಲ್ ಮಾಡಿಕೊಂಡು ನಾನು ಡೈಲಿ ಇಷ್ಟು ಅವರ್ಸ್ ಡೈಲಿ ಓದ್ತಾ ಇದ್ದರೆ ನೀವು 1.5 ಇಂದ 2 ಅವರ್ಸ್ ಓದಿದ್ರೂ ಹೆಚ್ಚಿನಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನಾಗಿ ವಿದ್ಯಾಭ್ಯಾಸ ಮಾಡೋದ್ರಿಂದ ನೀವು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬೋದು. ಸೊ ಇಟ್ಸ್ ಲೈಕ್ ಎ ಮಸಲ್ ಬಿಲ್ಡಿಂಗ್. ಜಿಮ್ ಅನ್ನೋದು ಬಾಡಿ ಬಿಲ್ಡಿಂಗ್ ಹೆಂಗೋ, ನೀವು ಡೈಲಿ ಓದೋದು ಮೈಂಡ್ ಬಿಲ್ಡಿಂಗಿಗೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ನೀವೇನು ಓದ್ದಿರ ಲಾಸ್ಟ್ ಮಿನಿಟಲ್ಲೆಲ್ಲ ತೆಗೆದ್ಬಿಟ್ಟು ಬುಕ್ ತೆಗೆದ್ಬಿಟ್ಟು ಸುಮ್ಮನೆ ಈ ಕಡೆ ಫ್ಲಿಪ್ ಎರಡು ಪೇಜ್ 4 ಕಡೆ ತೆಗೆದ್ಬಿಟ್ಟು ನಾನು ಚೆನ್ನಾಗಿ ಎಕ್ಸಾಮ್ ಬರೀಬೇಕು, ನಾನು ಡಿಸ್ಟಿಂಕ್ಷನ್ ತೆಗಿಬೇಕು ಅಂತಂದರೆ ಅದು ಕಷ್ಟ ಸಾಧ್ಯ. ಎಲ್ಲೋ ಒಬ್ಬರು ಏನೋ ಸ್ಪೆಷಲ್ ಟ್ಯಾಲೆಂಟಿಂದ ಬಂದರೆ ಅವ್ರನ್ನೆಲ್ಲ ಎಕ್ಸಾಂಪಲ್ಸ್ ತೊಗೊಳಕ್ಕಾಗಲ್ಲ. ಯಾರು ಚೆನ್ನಾಗಿ ಓದಿರ್ತಾರೆ ಅವರೆಲ್ಲ ಮೆಜಾರಿಟಿ ಅವ್ರು ಸೆಟ್ಲ್ ಆಗ್ತಾರೆ. ಎಲ್ಲೋ ಆ ಥರ ಹೋಗಿ ಒಬ್ಬನೇ ಇದಾದಂತಂದರೆ ಇನ್ನು ಮಿಕ್ಕಿನವರೆಲ್ಲ ಸಕ್ಸಸ್ ಆಗ್ತಾರೆ ಅಂತಲ್ಲ. ಸೊ ಚೂಸ್ ಎ ರೈಟ್ ಪಾತ್. ಯಾವುದು ಒಂದು ದಾರಿ ಇರುತ್ತೆ, ಈ ದಾರಿಯಲ್ಲಿ ಹೋದರೆ ನಾವು ಸಕ್ಸಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅಂತ ಯಾವುದಿರುತ್ತೆ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಹಾಗಾದರೆ ಸ್ಟ್ರೆಸ್ ಅಂದರೆ ಬ್ಯಾಡ್ ಅನಿಸುತ್ತಾ ಗುಡ್ ಅನಿಸುತ್ತಾ ನಿಮಗೆ? ಅಂದರೆ ಸ್ಟ್ರೆಸ್ಸೇ ಬೇಡವಾ ಸರ್? ಎಕ್ಸಾಮ್ ಅಂದರೆ ಸ್ಟ್ರೆಸ್ ಬೇಡವಾ? ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ಟ್ರೆಸ್ ಅನ್ನೋದು ಮಕ್ಕಳಿಗೆ ಟೀಚರ್ಸ್ಗೆ ಅಂತ ಅರ್ಥ ಆಗ್ತಾ ಇಲ್ಲ. ಟೀಚರ್ಸ್ಗೂ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ, ಮಕ್ಕಳಿಗೂ ಅಷ್ಟೇ ಸ್ಟ್ರೆಸ್ ಆಗಿಬಿಟ್ಟಿದೆ. ಸೊ ಸ್ಟ್ರೆಸ್ ಅನ್ನೋದು ಉಪಯೋಗನಾ ಅಥವಾ ಉಪಯೋಗ ಇಲ್ವಾ? ಸೊ ಇದು ವೆಲ್ ಪ್ರೂವ್ಡ್ ಸೈಕಲಾಜಿಕಲ್ಲಾಗಿ ಒಂದು ಸ್ಟ್ರೆಸ್ ಅನ್ನೋದು ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೆಸ್ ಅಂದರೆ ಇವಾಗ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ, ನಾನು ಒಳ್ಳೆ ಪೊಸಿಷನ್ಗೆ ಹೋಗ್ತೀನಿ, ನಾನು ಒಳ್ಳೆ ಕೆಲಸ ಸಿಗುತ್ತೆ, ನಾನು ಒಳ್ಳೆ ದುಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಪರ್ಫಾರ್ಮೆನ್ಸ್ನ ಮೋಟಿವೇಟ್ ಮಾಡುತ್ತೆ. ನನಗೊಂದು ಪ್ರಮೋಷನ್ ಬರುತ್ತೆ, ನನಗೆ ಅವಾರ್ಡ್ ಬರುತ್ತೆ ಅಂತಂದರೆ ಸೊ ನಾವು ಆ್ಯಕ್ಟಿವೇಟ್ ಆಗ್ತೀವಿ. ಸೊ ದಟ್ ವಿಲ್ ಇಂಪ್ರೂವ್ ಅವರ್ ಪರ್ಫಾರ್ಮೆನ್ಸ್. ತುಂಬ ಸ್ಟೂಡೆಂಟ್ಸ್ ಯಾವ ಸ್ಟೇಜಲ್ಲಿ ಬರ್ತಾರಂತಪ್ಪ ಅಂದರೆ ಈ ಥರ ದೀರ್ಘಕಾಲದ ಒಂದು ಗೋಲ್ ಇಟ್ಕೊಂಡಿಲ್ದಿರೋರು ಮಧ್ಯದಲ್ಲಿ ಪಾಸ್ ಆಗೋಕ್ಕೆ ಟ್ರೈ ಮಾಡೋಕ್ಕೆ ಮತ್ತು ಯಾವುದಾದ್ರು ಅಡ್ಡದಾರಿಗಳು ಹಿಡಿದು ಅಲ್ಲಿ ಅಲ್ವಾ ಸಿಕ್ ಅಂತ ಇದೆ ನೋಡಿ, ಎಕ್ಸಾಸ್ಟ್ ಆ್ಯಂಡ್ ಫೆಟಿಗ್ ಅಂತ, ಆ ಸ್ಟೇಜಲ್ಲಿ ಬರ್ತಾರೆ. ಪೇರೆಂಟ್ಸ್ ತುಂಬ ಜನ ಕರ್ಕೊಂಡು ಬಂದಿರೋದು ಆ ಸ್ಟೇಜಲ್ಲಿ. ಸರ್ ಬಿದ್ದೋಗ್ತಾ ಇದ್ದಾಳೆ ಸರ್, ಸ್ಕೂಲ್ಗೆ ಹೋದರೆ ಫೋನ್ ಬಂತು, ಫಸ್ಟ್ ಮನೆಗೆ ಕರ್ಕೊಂಡೋಗಿ ಅಂತ ಇದ್ದಾರೆ. ಯಾಕಂದರೆ ಟೀಚರ್ಸ್ಗೂ ತುಂಬ ಒತ್ತಡ ಆಗಿಬಿಡುತ್ತೆ, ಅಂಥ ಮಕ್ಕಳನ್ನ ಬಿದ್ದೋಗ್ತಾ ಇದ್ದಾರೆ, ತಿರುಗಿ ಇನ್ನೇನು ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ, ಸರ್ ಬಿದ್ದೋಗ್ತಾ ಇದ್ದಾಳೆ ಅಂತ. ಸೊ ಅಲ್ಲಿಂದ ಎಕ್ಸಾಷನ್ ಶುರುವಾಗಿದೆ. ಅಂದರೆ ಯಾವುದೇ ಒಂದು ಕೆಲಸನ ಅಥವಾ ಯಾವುದೇ ಒಂದು ಶೈಕ್ಷಣಿಕ ಸಂಬಂಧಿ ವಿಷಯಗಳನ್ನ ಅವನು ನಿಭಾಯಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದು ಆಗ್ತದೆ. ಅಲ್ಲಿಂದ ಶುರುವಾಗುತ್ತೆ. ಆಂಗ್ಸೈಟಿ ಇರ್ಬೋದು, ಬರ್ನೌಟ್ ಅಂದರೆ ಕೂಗಾಡೋದು, ಕಿರ್ಚಾಡೋದು, ನನ್ನ ಕೈಲಿ ಆಗಲ್ಲ ಅಂತ ಸುಸ್ತಾಗಿ ಬಿದ್ದೋಗೋದು, ನಾನು ಸ್ಕೂಲ್ಗೆ ಹೋಗಲ್ಲ ಅನ್ನೋದು, ಸ್ಕೂಲ್ ಬಸ್ ಬರೋವರೆಗೂ ರೆಡಿ ಆಗ್ತಾರೆ, ಸ್ಕೂಲ್ ಬಸ್ ಬರ್ತಾ ಇದ್ದಂಗೆ ಬಿದ್ದೋಗ್ತಾ ಇದ್ದಾರೆ. ಸೊ ಈ ಥರ ಸ್ಟೇಜಸಲ್ಲಿ ಪೇರೆಂಟ್ಸ್ಗಂತೂ ತುಂಬ ಪ್ರೆಷರ್. ಸ್ಕೂಲ್ಗೆ ಹೋಗ್ತೀಯ ಇಲ್ವಾ ಹೇಳ್ಕೊಂಡೋಗಿ ಬಿಟ್ಟು ಬರ್ತಾರೆ, ತಿರ್ಗಿ ಬಿದ್ದೋಗ್ತಾರೆ, ತಿರ್ಗಿ ಹೇಳ್ಕೊಂಡು ವಾಪಸ್ ಬರ್ತಾರೆ. ಯಾವ ಸ್ಟೇಜಿಗೆ ಬಂದುಬಿಡುತ್ತೆ ಅಂದರೆ ಯಾಕೆ ನನ್ನ ಹತ್ರ ಕರ್ಕೊಂಬರ್ತಾರೆ ಅಂದರೆ ಟೀಚರ್ಸು ಪಾಪ ಒಳ್ಳೆ ರೀತಿಯಲ್ಲಿ ಹೇಳಿರ್ತಾರೆ, ಇಲ್ಲ ಡಾಕ್ಟರ್ ಹತ್ರ ಕ್ಲಿಯರೆನ್ಸ್ ತೊಗೊಂಬನ್ನಿ, ಈ ಮಗು ನಾವು ಇಟ್ಕೋಬೋದು, ಮಗುಗೆ ಏನೂ ತೊಂದರೆ ಇಲ್ಲ ಅಂತ ಮಾತ್ರ ನಾವು ಇಟ್ಕೊಳ್ತೀವಿ. ಆಬ್ವಿಯಸ್ಲಿ ಟೀಚರ್ಸ್ ನಾಲೆಜ್, ಮೆಡಿಕಲ್ ನಾಲೆಜ್ ಕಮ್ಮಿ ಇರೋದ್ರಿಂದ ಅವರು ಒಳ್ಳೆ ರೀತಿಯಲ್ಲಿ ಹೇಳಿ ಕಳಿಸೋ ಸಾಧ್ಯತೆ ಇರ್ತದೆ. ಆ ಸ್ಟೇಜಲ್ಲಿ ತುಂಬ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ನನ್ನ ಮುಂದೆನೇ ಬಿದ್ದೋಗ್ತಾ ಇರ್ತಾರೆ. ಅವ್ರು ಬಂದು ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ಪ್ರೆಷರ್ ಆಗ್ತಾರೆ. ಸೊ ಕರ್ಕೊಂಡು ಬಂದಾಗ ಅಲ್ಲಲ್ಲೇ ಬಿದ್ದೋಗ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಬೇಕಾಗುತ್ತೆ. ಎಲ್ಲದಕ್ಕೂ ಮಾತ್ರನೆಲ್ಲ, ಯಾರಿಗೂ ಈ ವಯಸ್ಸಿನ ಮಕ್ಕಳಿಗೆ ನಾವು ಅತಿಯಾಗಿ ಮಾತ್ರ ಯೂಸ್ ಮಾಡಿದ್ದೇ ನನಗೆ ಜ್ಞಾಪಕ ಇಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮ್ಮ ವಯಸ್ಸಲ್ಲಿ ಯಾರೂ ಕೇಳಿಸ್ಕೊಳ್ತಾರಲ್ಲ ನೀವು ಹೇಳೋದನ್ನು. ಸೊ ಅದನ್ನು ಹೇಳೋದನ್ನು ಕೇಳಿಸ್ಕೊಂಡು ನೀವು ಏನು ಥಿಂಕ್ ಮಾಡೋದ್ರಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳಿದ್ರೂ ಸಾಕು. ಆ ಕೌನ್ಸಿಲಿಂಗ್ ಪಾರ್ಟ್ ಅಡ್ರೆಸ್ ಮಾಡಿದ್ರೂ ಬೇಜಾನಾಗುತ್ತೆ. ಸೊ ನಾನು ಹೇಳ್ತೀನಲ್ವಾ, ಸೊ ಇದಕ್ಕೆ ಸೈಂಟಿಫಿಕ್ ಏನು ಹೇಳ್ಬೋದು, ಜ್ಞಾಪಕ ಶಕ್ತಿ, ಮೆಮೊರಿ ಆ್ಯಂಡ್ ಫಿಯರ್ ಎರಡೂ ಮೋರ್ ಆರ್ ಲೆಸ್ ಒಂದೇ ಸರ್ಕ್ಯೂಟಲ್ಲಿರುತ್ತೆ ಬ್ರೈನಲ್ಲಿ. ಯಾವುದು ಫಿಯರ್ ಸ್ಟ್ರಕ್ಚರ್ ಯಾರಿಗಾನ ಗೊತ್ತಿದೆಯಾ? ಭಯ ಆಗುವಂತಹ ಮೆದುಳಲ್ಲಿರುವಂಥ ಭಯ ಹ್ಯಾಂಡಲ್ ಮಾಡುವಂಥ ಸ್ಟ್ರಕ್ಚರ್ ಯಾರಿಗಾದ್ರೂ ಗೊತ್ತಿದೆಯಾ? ಬ್ರೈನಲ್ಲಿ ಅಮಿಗ್ಡಿಲಾ ಅಂತ ಇರುತ್ತೆ, ಅದ್ರ ಹೆಸರು ಎ ಫಾರ್ ಅಮಿಗ್ಡಿಲಾ. ಅದು ನಮಗೆ ಭಯ ಉಂಟು ಮಾಡೋದು. ಇದು ಮೆಮೊರಿ ಸರ್ಕ್ಯೂಟ್ ಕೂಡ ಸಹ ಹೌದು. ಇವಾಗ ನಿಮ್ಮ ಟೀಚರ್ಸ್ ಎಲ್ಲ ಎಕ್ಸಾಮ್ ಟೈಮಲ್ಲಿ ಹೇಳುತ್ತೆ, ಹೆದರ್ಕೋಬೇಡಪ್ಪ, ಆರಾಮಾಗಿ ಹೋಗು, ಎಷ್ಟಾದ್ರೂ ಅಷ್ಟು ಬರೀ ಅಂತ. ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ, ನೀನು ಫೇಲ್ ಆದರೂ ಪರವಾಗಿಲ್ಲ, ನಿಮ್ಮದೇ ಹೋಗ್ಬಿಟ್ಟು ನೀನು ಬರೆದ್ಬಿಟ್ಟು ಬಾ ಅಂತ. ಯಾಕೆ ಹೇಳ್ತಾರೆ? ನಿನ್ನ ಆಂಗ್ಸೈಟಿ ಜಾಸ್ತಿ ಆದಂಗೆಲ್ಲ ನಿನ್ನ ಮೆಮೊರಿ ಡೌನ್ ಆಗ್ತಾ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸಡನ್ನಾಗಿ ನಾವು ಬಾಕ್ಲು ಹಾಕಿದ್ರೆ ಯಾಕೆ ಭಯ ಬೀಳ್ತೀವಿ, ಸಡನ್ನಾಗಿ ಟೀಚರ್ಸ್ ಯಾರನ್ನ ಬಂದರೆ ಯಾಕೆ ಭಯ ಬೀಳ್ತೀವಿ? ಆ ಸರ್ಕ್ಯೂಟ್ ಚೆಕ್ ಅಂತ ಆನ್ ಆಗ್ತಾ ಇರುತ್ತೆ. ಅಮಿಗ್ಡಿಲಾ ಅನ್ನೋದು ಅಷ್ಟು ಸೆನ್ಸಿಟಿವ್. ಒಂದು ಮಗು ಕಿರ್ಚಿತು ಅಂದರೆ ಭಯ ಬೀಳುವಂಥ ಪೇಷಂಟ್ಸ್ ಇದೆ. ಒಂದು ಹಾರ್ಟ್ ಬೀಟ್ ಜಾಸ್ತಿ, ಒಂದು ಆಂಬ್ಯುಲೆನ್ಸ್ ಹೋದರೆ ಹೆಚ್ಚಿನಾಗಿ ಭಯ ಬೀಳುವಂಥ ಪೇಷಂಟ್ಸ್ ಇದ್ದಾರೆ ಇವತ್ತು. ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೋ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅಮಿಗ್ಡಿಲಾ ಅನ್ನೋ ಸರ್ಕ್ಯೂಟು ಆ್ಯಕ್ಟಿವೇಟ್ ಆಗುತ್ತೆ. ಆ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಈ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ನಾನು ಅವಾಗ ಹೇಳಿದೆ ನಿಮಗೆ, ಜಡ್ಜ್ಮೆಂಟ್, ಡಿಸಿಷನ್ ಎಲ್ಲ ಕಂಟ್ರೋಲ್ ಮಾಡೋದು ಈ ನಮ್ಮ ಮುಂಭಾಗದ ಬ್ರೈನ್. ಇವಾಗ ಹಣೆಗೆ ಹಿಂಗೆ ಇಟ್ಕೊಂಡ್ರೆ ನಾವು ಇಲ್ಲಿ ಏನಿದೆ
ಇದೇ ನಮ್ಮ ಡಿಸಿಷನ್ನು, ಪ್ರೋಗ್ರಾಮಿಂಗು, ಮತ್ತು ನಾನು ಯಾವ ರೀತಿ ಇದನ್ನು ಆನ್ಸರ್ ಬರೀಬೇಕು ಅಂತ ಎಲ್ಲ ಡಿಸೈಡ್ ಮಾಡೋದು ಈ ಭಾಗ. ಅದು ಆ್ಯಕ್ಟಿವೇಟ್ ಆದಂಗೆಲ್ಲ ಏನಾಗುತ್ತೆ, ಇದನ್ನು ಹೈಜಾಕ್ ಮಾಡಿಬಿಡುತ್ತೆ. ಹೈಜಾಕ್ ಅಂದರೆ ಏನು? ಫಾಲ್ಸ್ ವೇ. ಆವಾಗ ಏನಾಗುತ್ತೆ, ನಿಮ್ಗೆ ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋದ್ರೂ ಏನಾಗುತ್ತೆ, ಎಕ್ಸಾಮಲ್ಲಿ ಎಲ್ಲ ಮರ್ತೋಗ್ಬಿಡ್ತೀವಿ. ನೀವು ಪರ್ಫಾರ್ಮ್ ಮಾಡೋವಂಥ ವಿಷಯಗಳಿದ್ರೂ ಸಹ, ಅಥವಾ ಎಷ್ಟೇ ವಿದ್ಯಾಭ್ಯಾಸ ಮಾಡಿ ಎಷ್ಟೇ ಒಂದು ನೀವು ರಿವಿಷನ್ಸ್ ಎಲ್ಲ ಮಾಡಿದ್ರೂ ಮರ್ತೋಗೋ ಸಾಧ್ಯತೆಗಳಿರುತ್ತೆ. ಸೊ ಯಾವುದೇ ರೀತಿಯಾದ ಎಕ್ಸಾಮ್ ಟೈಮಲ್ಲಿ ಅನ್ಡ್ಯೂ ಪ್ರೆಷರ್ ತೊಗೋಬೇಡಿ. ನೀವು ಪ್ರೆಷರ್ ಅಂತಂದರೆ ಲೈಕ್ ನನ್ನ ಕೈಯಲ್ಲಿ ಆಗಲ್ಲ ಆ ಮನಸ್ಥಿತಿ, ಅದು ಬರ್ತೀನಿ, ಸೆಲ್ಫ್ ಎಸ್ಟೀಮ್ ಅನ್ನೋದೆಲ್ಲ ಇರುತ್ತೆ. ಸೊ ಅಂಥದ್ದು ಹೆಚ್ಚಿನಾಗಿ ಓದಂಗೆಲ್ಲನೂ ನಿಮಗೆ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಫಿಯರ್ ಆಫ್ ಫೇಲ್ಯೂರ್. ಅಯ್ಯೋ ನಾನು ಫೇಲ್ ಆಗಿಬಿಡ್ತೀನೋ, ಅಯ್ಯೋ ನಾನು ಏನೋ ಆಗೋಗ್ಬಿಡ್ತು. ಫಿಯರ್ ಆಫ್ ಫೇಲ್ಯೂರ್ ಯಾಕೆ ಬರುತ್ತೆ ಅಂತಂದರೆ, ನಿಮ್ಮ ಪ್ರಿಪ್ರೇಷನ್ ಸರಿ ಇಲ್ಲ ಅಂದರೆ ಮಾತ್ರ ಫಿಯರ್ ಆಫ್ ಫೇಲ್ಯೂರ್. ಯಾವತ್ತೂ ನೀವು ಸ್ಪೋರ್ಟ್ಸ್ ಪರ್ಸನ್ ನೋಡಿ, ವಿರಾಟ್ ಕೊಹ್ಲಿ ಗೊತ್ತಲ್ವಾ, ಏನು ಹೇಳ್ತಾರೆ, ಐ ವಾಂಟ್ ಟು ಪರ್ಫಾರ್ಮ್ ಬೆಸ್ಟ್ ಅಲ್ವಾ. ಅವ್ರು ಹೇಳೋದೇನು, ಅವರು ಡಕ್ಔಟ್ ಆಗ್ತಾರೆ, ಅವರು 100 ಹೊಡಿತಾರೆ, ಬಟ್ ವಾಟ್ ದೇ ಫೋಕಸ್ ಆನ್ ನನ್ನ ಎಫಿಷಿಯನ್ಸಿ. ಸೊ ಎಕ್ಸಾಮ್ ಇಸ್ ಲೈಕ್ ಯು ನೀಡ್ ಟು ಪ್ರೂವ್ ಯುವರ್ ಎಫಿಷಿಯನ್ಸಿ. ಏನಾಗುತ್ತೆ, ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅದನ್ನು ನೀವು ನಂಬ್ಕೊಂಡು ಹೋಗಬೇಕಾಗತ್ತೆ. ನೀವು ರಿಸಲ್ಟ್ಸ್ ಬಗ್ಗೆ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಇಲ್ದಿರೋದು, ಕ್ವಶನ್ ಪೇಪರ್ ನಿಮ್ಮ ಕಂಟ್ರೋಲಲ್ಲಿ ಇರ್ತದಾ? ಇಲ್ಲ. ರಿಸಲ್ಟ್ಸ್ ನಿಮ್ಮ ಕಂಟ್ರೋಲಲ್ಲಿ ಇರ್ತದಾ? ಇಲ್ಲ. ಸೊ ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ವೋ ಅದನ್ನು ಹೆಚ್ಚಿನಾಗಿ ನೀವು ಭಯ ಪಡೋಂಗೆ ಮಾಡಿದ್ರೆ ಅದು ಹೆಚ್ಚಿನಾಗಿ ನಿಮ್ಮನ್ನು ಕುಗ್ಸೋ ಇದಿರುತ್ತೆ. ನೀವು ಒಳ್ಳೆ ಟೈಮ್ ಟೇಬಲ್ ಮಾಡಿ ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ರೆ ದಟ್ ವಿಲ್ ಗಿವ್ ಯು ಮೋರ್ ಕಾನ್ಫಿಡೆನ್ಸ್. ಸೊ ಎಲ್ಲದಕ್ಕೂ ಇದೆಲ್ಲ ಯಾರು ಏನೇ ಹೇಳಿ, ಟೀಚರ್ಸ್ ಹೇಳಲಿ, ಡಾಕ್ಟರ್ಸ್ ಹೇಳಲಿ, ಅಥವಾ ಬೇರೆ ಯಾರೇ ಹೇಳಿದ್ರು ಮೈಂಡ್ಸೆಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಆಗತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರೆ ಹಾಗೇ ಆಗುತ್ತೆ. ಆಗಲ್ಲ ಅಂತ ನೀವು 100 ಸಲ ಹೇಳ್ಕೊಂಡು ಹೋದರೆ, ನೀವು ಎಷ್ಟೇ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕಂತ ಹೋದ್ರೂ ಸಹ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗೋದಿಲ್ಲ. ಯಾರೇ ಆಗಲಿ ನೋಡಿ, ನೀವು ಒಂದು ಡ್ಯಾನ್ಸರ್ ಇರ್ಬೋದು, ನಾನು ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು ಅಂತಾರೆ. ಯಾಕೆಂದರೆ ಆ ವರ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಇವನ್ ನಾನು ಎಂಟ್ರೆನ್ಸ್ ಎಕ್ಸಾಮ್ ಓದೋಗು ನಾವು ಇಷ್ಟು ರ್ಯಾಂಕ್ ತೆಗಿತೀವಿ, ಈ ಸ್ಟೇಜ್ಗೆ ಹೋಗ್ತೀವಿ ಅಂತ ಇಲ್ಲ. ಓಕೆ, ಐ ಟ್ರಸ್ಟ್ ಮೈ ಪ್ರಿಪ್ರೇಷನ್ ಎಷ್ಟು ಸ್ಟಾರ್ಟ್ ಆಗಿರಬೇಕು ಅಂತಂದರೆ, ನಾನು ಸೀಟ್ನ ನಾನು ಸೆಕ್ಯೂರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಉದಾಹರಣೆಗೆ ನಾನು ಹೆಚ್ಚಿನಾಗಿ ಹೇಳ್ಬೇಕಾಗಿಲ್ಲ. ನಿಮ್ಯಾನ್ಸಲ್ಲಿ ಬರೀ 20 ಸೀಟ್ ಅಷ್ಟೇ ಇರೋದು MD ಸೈಕ್ಯಾಟ್ರಿ ಅಂದರೆ ಇಟ್ಸ್ ಎ ಸೆಂಟ್ರಲ್ ಗೌರ್ಮೆಂಟ್. 20 ಸೀಟು ನಿಮ್ಗೆ 20 ರ್ಯಾಂಕ್ ಒಳಗಡೆ ಬಂದರೆ ಮಾತ್ರ ನಿಮ್ಗೆ ಸೀಟ್. 20,000 ಜನ ಬರೀತಾರೆ ಎಕ್ಸಾಮ್. ಅಂದರೆ ಎಲ್ಲರೂ ಡಾಕ್ಟರ್ಸೇ ಬರೆಯೋದು. ಬರೀ 20,000ರಲ್ಲಿ ಬರೀ 20 ರ್ಯಾಂಕ್ ಒಳಗೆ ನೀವು 21ನೇ ರ್ಯಾಂಕ್ ಬಂದ್ರೂ ಇಲ್ಲ. ಸೊ ಅಷ್ಟು ಕಾಂಪಿಟೇಷನ್. ಅಂದರೆ ನೀವು ಇವತ್ತು ಎಲ್ಲ ಫೀಲ್ಡಲ್ಲೂ ಇಷ್ಟೇ ರೀತಿಯಾದ ಕಾಂಪಿಟೇಷನ್ ಇದೆ. ಒಂದು ಟೀಚರ್ ಟ್ರೈನಿಂಗ್ ಹೋಗಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸ್ಗೆ ಹೋಗಿ, ಎಲ್ಲ ಫೀಲ್ಡಲ್ಲೂ ಅದರದ್ದೇ ಆದ ಕಾಂಪಿಟೇಷನ್, ಲೆವೆಲ್ ಆಫ್ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿಲ್ಲ ಎದುರಿಸೋಕ್ಕೆ ಅಂತಂದರೆ ನೀವು ಹಿಂದುಳಿತೀರಾ. ಮತ್ತು ಎಗೈನ್ ಹೇಳಿದ್ನಲ್ವ, ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ನೀವು ಅಲ್ಲಲ್ಲೇ ನಿಮ್ಗೆ ಆಗುವಂಥದ್ದು ಇದಕ್ಕೆ ನಿಲ್ಲಬೇಕಾಗತ್ತೆ. ಹೇಳಿದ್ನಲ್ವಾ, ಒಂದು ಬೆಸ್ಟ್ ಎಕ್ಸಾಂಪಲ್ ಮೈಂಡ್ಸೆಟ್ ಅನ್ನೋದಕ್ಕೆ ಯಾವುದು ಐರನನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಅದ್ರ ಕಿಲ್ಬೆ ಅದನ್ನು ಹಾಳು ಮಾಡುತ್ತೆ. ಉದಾಹರಣೆಗೆ ಇವಾಗ ನಿಮ್ಮ ಸ್ಕೂಲಲ್ಲಿ ಇವಾಗ ವುಡ್ ಎಲ್ಲ ಇದೆ ಅಲ್ವಾ, ನೋಡಿ ಡೋರೆಲ್ಲ ವುಡ್ ಎಲ್ಲ ಇದೆ. ಸೊ ವುಡ್ ಹೆಂಗೆ ಅದನ್ನು ಕಾಪಾಡ್ಬೋದು? ನೀವು ಹಂಗೆ ಬಿಟ್ಬಿಡ್ಬೋದಾ? ವುಡ್ ಎಲ್ಲ ಹಂಗೆ ಸುಮ್ಮನೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತಾ? ಹಲಿಗೆಗಳೆಲ್ಲ ಹಂಗಂಗೆ ಬಿಟ್ಬಿಟ್ರೆ ಸರೋಗುತ್ತಾ? ಆಗೋದಿಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ? ಪೇಂಟ್ ಹೊಡೆದು ನೀಟಾಗಿ ಜೋಪಾನ ಮಾಡ್ತೀವಿ. ಸೊ ನಮ್ಮ ಮೈಂಡ್ಸೆಟ್ಟು ಅದೇ ರೀತಿ ಇರುತ್ತೆ. ನಾವು ಯಾವ ರೀತಿ ನಿಭಾಯಿಸ್ಬೋದು ಅಂತ ನೀವು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ನಿಭಾಯಿಸೋಕ್ಕೆ ಸಾಧ್ಯ. ಎಕ್ಸಾಂಪಲ್ಲು ಒಂದು ಬೆಸ್ಟ್ ಅಂದರೆ ಒಂದು ಐರನ್.